शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुसाक्षात् परब्रह्म तस्मै श्रीगुरवे नमः। ॐ सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ओम नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरयेत्। ओम शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिवृद्ध्यानगम्यं वन्दे विष्णुं भवभयहरं सर्वलोकैकनाथम्। ॐ त्र्यम्बकमहे सुगन्धिं पुष्टिवर्धनम् उर्वारुकमिव बन्धनात् मृत्यो मुक्तियमामृतात्। ಓಂ. ನಾವು ಪ್ರತಿನಿತ್ಯ ಭಗವಂತ ನಾರಾಯಣಕ್ಕೆ ಸಂಬಂಧಪಟ್ಟಂತ ವಿಚಾರವನ್ನ ಗರುಡ ಪುರಾಣವನ್ನ ನಿಮಿತ್ತ ಮಾಡಿಕೊಂಡು ಆ ಒಂದು ವಿಶೇಷವಾದ ವಿಚಾರವನ್ನ ಚಿಂತನೆ ಮಾಡ್ತಾ ಇದ್ದೀವಿ. ಇವತ್ತು ಒಂದು ವಿಶೇಷವಾದ ದಿನ, ನಮ್ಮೆಲ್ಲರಿಗೂ ಗೊತ್ತಿದೆ. ಇದನ್ನ ಕೊನೆಯಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡೋಣ. ಇವತ್ತು ನಾವು ಆ 15ನೇ ಅಧ್ಯಾಯದಲ್ಲಿ ಹೇಳಿರ್ತಕ್ಕಂಥ ವಿಚಾರ ತಿಳಿಬೇಕಾಗಿದೆ. ಹಾಗೆ ಅದಕ್ಕಿಂತ ಮುಂಚೆ ತನ್ನ ಸೋದರನ ಶ್ರೇಯಸ್ಸು, ಆತನ ಬಾಳು ಸದಾ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಅಂತ ಹೇಳಿ ಹರ್ಷುತ್ತಾ ರಾಖಿ ಕಟ್ಟುವ ಮೂಲಕ ಆ ಅಭಯವನ್ನು ಪಡೆಯುವ ಈ ಆಚರಣೆಗೆ ಭಾರತೀಯ ಸಂಪ್ರದಾಯದಲ್ಲಿ ತನ್ನದೇ ಆದ ಒಂದು ವೈಶಿಷ್ಟ್ಯ. ಅದು ಉತ್ತರ ಭಾರತದಲ್ಲಿ ಇದೇದು ವಿಶೇಷವಾಗಿ ನಡೀತಕ್ಕಂಥದ್ದು. ರಕ್ಷಾಬಂಧನಕ್ಕೆ ರಕ್ಷೆಯ ಗಂಟು ಎಂಬ ಅರ್ಥ ಇದೆ. ಶಾಸ್ತ್ರಬದ್ಧವಾಗಿ ಆಚರಿಸುವ ಈ ರಾಖಿಯು ಯಾವುದೇ ರೀತಿಯ ಸುಖದತ್ತ, ಭೋಗದ ಜೀವನದತ್ತ ಆಕರ್ಷಿತವಾಗದಂತೆ ಸೂಚಿಸ್ತಕ್ಕಂಥದ್ದು. ಅಷ್ಟೇ ಅಲ್ಲ, ತಂಗಿಯರು ರಕ್ಷೆಯನ್ನು ಕಟ್ಟಿ ಅಣ್ಣಂದಿರ ರಕ್ಷಣೆಯನ್ನು ಬಯಸುವಂತ ಮತ್ತೆ ಕೆಟ್ಟ ಶಕ್ತಿಗಳಿಂದ ಕಾಪಾಡಿಕೊಳ್ಳಲು ಹೆಣ್ಣು ಮಕ್ಕಳು ರಕ್ಷೆಯನ್ನು ತನ್ನ ಸೋದರನ ಕೈಯಿಂದ ಕಟ್ಸ್ಕೊಳ್ತಕ್ಕಂಥ ಈ ರಕ್ಷಾ ಬಂಧನ ಇವತ್ತು. ಇದು ಭ್ರಾತೃತ್ವದ ದ್ಯೋತಕ. ಈ ಭೂಮಿ ಮೇಲೆ ಕೆಲವು ಸಂಬಂಧಗಳಿಗೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಅದರಲ್ಲಿ ಸೋದರ ಮತ್ತು ಸೋದರಿಯ ಸಂಬಂಧವಂತೂ ಇನ್ನೂ ಪ್ರಮುಖವಾದದ್ದು. ಮನೆಯಲ್ಲಿ ಅಣ್ಣ ಅಥವಾ ತಮ್ಮನಿಗೆ ತಂಗಿ ಅಥವಾ ಅಕ್ಕ ಯಾವಾಗಲೂ ಬೆಂಬಲವಾಗಿ ನಿಲ್ಲುವಂತಹದ್ದು. ಇದೇ ರೀತಿಯ ಸೋದರನು ಯಾವುದೇ ಪರಿಸ್ಥಿತಿಯಲ್ಲಿ ತನ್ನ ಸೋದರಿಯನ್ನು ಕಾಪಾಡುವ ಈ ರಕ್ಷಾಬಂಧನ ಮಹತ್ವ, ಸೋದರ ಮತ್ತು ಸೋದರಿ ನಡುವಿನ ಪ್ರೀತಿ ಹಾಗೂ ನೆನಪುಗಳು ಅಚ್ಚಳಿಯದೆ ಉಳಿಯೋದಕ್ಕೆ ಪ್ರತಿ ವರ್ಷ ರಕ್ಷಾಬಂಧನವನ್ನ ಆಚರಿಸ್ತೀವಿ. ಈ ವಿಶೇಷವಾದ ಈ ರಕ್ಷಾಬಂಧನ ಹಬ್ಬ ಶ್ರಾವಣ ಮಾಸದ ಹುಣ್ಣಿಮೆಯ ದಿನ, ಅಂದ್ರೆ ಉಪಕರ್ಮ. ಇವತ್ತು ಶ್ರಾವಣ ಮಾಸದ ಹುಣ್ಣಿಮೆಯ ಉಪಕರ್ಮದಂದೇ ರಕ್ಷಾಬಂಧನ ಕೂಡ ಆಚರಿಸಲಾಗುತ್ತೆ. ಉತ್ತರ ಭಾರತದಲ್ಲಿ ಮಾತ್ರ ಹೆಚ್ಚು ಪ್ರಚಲಿತದಲ್ಲಿದ್ದಂತ ಈ ರಾಖಿ ಹಬ್ಬ ಇತ್ತೀಚಿನ ವರ್ಷಗಳಲ್ಲಿ ದೇಶಾದ್ಯಂತ ಆಚರಿಸುವಂತಾಗಿದೆ.
ಪ್ರತಿಯೊಬ್ಬ ಸೋದರಿಯು ಸಮಾಜದ ದುಷ್ಟ ಶಕ್ತಿಗಳಿಂದ ತನ್ನನ್ನು ರಕ್ಷಿಸಬೇಕು ಅನ್ನುವಂತ ಸೋದರನ ಮುಂಗೈಗೆ ರಾಖಿ ಕಟ್ತಾಳೆ. ದಿನ ಬೆಳಗಾನ ಜಾವ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ಸೋದರಿಯರು ಸೋದರರ ಹಣೆಗೆ ತಿಲಕವನ್ನಿಟ್ಟು ರಾಖಿ ಕಟ್ಟಿ ಆರತಿ ಮಾಡಿ ಆಶೀರ್ವಾದವನ್ನು ಪಡೆಯುವಂತ ಈ ಶುಭ ದಿನ. ಪುರಾಣ ಇತಿಹಾಸ ಇದರ ಮಹತ್ವ, ಅಣ್ಣ ತಂಗಿಯರ ನಡುವೆ ಕಟ್ಟುವ ಈ ರಾಖಿ ಪ್ರೀತಿಯ ದ್ಯೋತಕವಾಗಿದೆ. ಕೇವಲ ಒಡ ಹುಟ್ಟಿದವರೊಡನೆ ಮಾತ್ರ ಅಲ್ಲ, ಎಲ್ಲ ಸಹೋದರ ಸಹೋದರಿಯರು ಈ ಹಬ್ಬವನ್ನು ಆಚರಿಸ್ತಾರೆ. ಈ ಮೂಲಕ ಸಹೋದರತ್ವದ ಸಂಬಂಧವನ್ನು ಗಟ್ಟಿಗೊಳಿಸ್ತಾರೆ. ರಾಖಿ ಪೂರ್ಣಿಮೆಯಂದು ಸೋದರಿಯರು ರಕ್ಷೆಯನ್ನು ಸೋದರನ ಕೈಗೆ ಕಟ್ಟುವ ಮೂಲಕ ಅವರ ಆಶೀರ್ವಾದವನ್ನು ಪಡಿತಾರೆ. ರಾಖಿ ಕಟ್ಟಿದಾಕ್ಷಣ ಸೋದರಿಗೆ ಏನನ್ನಾದ್ರೂ ಕೊಡಬೇಕು ಅನ್ನುವಂತ ಕಟ್ಟುಪಾಡುಗಳೇನು ಇಲ್ಲ. ಆದ್ರೂ ಸೋದರಿಗೆ ಪ್ರೀತಿಯಿಂದ ಏನನ್ನಾದರೂ ಕೊಡಬೇಕೆಂಬ ಹಂಬಲದೊಂದಿಗೆ ಉಡುಗೊರೆ ನೋಡಿ ಕೊಡುತ್ತಾರೆ. ಅಣ್ಣಂದಿರಲ್ಲಿ ವಿಶೇಷ ಪ್ರೀತಿ, ಕಾಳಜಿ, ನಂಬಿಕೆಯನ್ನು ಮೂಡಿಸ್ತಕ್ಕಂಥ ಸಾಮಾನ್ಯ ನೂಲಿನ ಮೂಲಕ ಸಂಬಂಧಗಳ ನಡುವೆ ಒಳ್ಳೆಯ ಭಾವನೆಯನ್ನು ಹುಟ್ಟಿಸ್ತಾರೆ. ಅಣ್ಣನಿಂದಲೇ ತಂಗಿಯ ರಕ್ಷಣೆ ಎಂಬ ಭಾವನೆ ಅಣ್ಣ ತಂಗಿಯರ ನಡುವೆ ಗಟ್ಟಿಯಾಗುತ್ತೆ. ಸೋದರತ್ವದ ಭಾವನೆಯನ್ನು ಬೆಸೆಯುವ ರಾಖಿ ಹಬ್ಬ ಪ್ರತಿ ವರ್ಷ ಅದರ ಮಹತ್ವವನ್ನು ಹೆಚ್ಚಿಸ್ಕೊಳ್ತಾನೆ ಇದೆ. ಸನಾತನ ಧರ್ಮಕ್ಕೆ ಇದೊಂದು ಹೆಮ್ಮೆಯ ಸಂಗತಿ. ಆಚರಿಸುವ ಪ್ರತಿಯೊಂದು ಹಬ್ಬದ ಹಿಂದೆ ಒಂದೊಂದು ಕಥೆಗಳಿರುತ್ತೆ. ಹಾಗೆ ಪುರಾತನ ರಾಖಿ ಹಬ್ಬದ ಹಿಂದೆಯೂ ಕೂಡ ಒಂದು ಕತೆ ಇದೆ. ಹಿಂದೆ ಬಲಿ ಚಕ್ರವರ್ತಿ, ಆ ರಾಜ ವಿಷ್ಣುವನ್ನು ತನ್ನ ಅರಮನೆಗೆ ಕರೀತಾನೆ. ಬಲಿ ಚಕ್ರವರ್ತಿಯ ಅರಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಹೇಳ್ತಾನೆ. ವಿಷ್ಣು ಅದಕ್ಕೆ ಒಪ್ಕೊಳ್ತಾನೆ. ಆದ್ರೆ ವಿಷ್ಣುವಿನ ಮಡದಿ ಲಕ್ಷ್ಮೀ ದೇವಿಗೆ ಇದು ಇಷ್ಟ ಆಗೋದಿಲ್ಲ. ವಿಷ್ಣುವನ್ನು ಹಿಂಬಾಲಿಸುತ್ತಾ ಹೊರಟಿ ಹೋದಂತ ಲಕ್ಷ್ಮಿ ಬಲಿ ಚಕ್ರವರ್ತಿಯ ಮುಂದೆ ಬಂದು ನಿಲ್ತಾಳೆ. ಬಲಿ ಚಕ್ರವರ್ತಿಯನ್ನ ಭಕ್ತಿಯಿಂದ ಕಂಡು ನೂಲಿನ ದಾರವನ್ನು ಬಲಿಯ ಕೈಗೆ ಕಟ್ತಾಳೆ. ಅವನನ್ನ ಅಣ್ಣ ಅಂತ ಕರೀತಾಳೆ. ಇದೇ ಆ ಖುಷಿಗೆ ಬಲಿ ಚಕ್ರವರ್ತಿ ಲಕ್ಷ್ಮಿಯನ್ನು ಏನ್ ಬೇಕಾದ್ರೂ ಕೇಳು ಅಂತ ಹೇಳ್ತಾನೆ. ಆಗ ಲಕ್ಷ್ಮಿ ವಿಷ್ಣು ವೈಕುಂಠಕ್ಕೆ ಮರಳಬೇಕು ಅಂತ ಕೇಳ್ಕೊಳ್ತಾಳೆ. ಅದಕ್ಕೆ ಒಪ್ಪಿದ ಬಲಿ ವಿಷ್ಣುವನ್ನು ವೈಕುಂಠಕ್ಕೆ ಕಳಿಸ್ತಾನೆ. ಅಂದಿನಿಂದ ಈ ರಾಖಿ ಹಬ್ಬದ ಆರಂಭ ಆಯ್ತು ಅನ್ನುವ ನಂಬಿಕೆ ಸನಾತನ ಧರ್ಮದಲ್ಲಿ ಇದೆ. ಇನ್ನೊಂದು ಘಟನೆ, ಇದು ಬೇರೆ ಒಂದು ಸಂದರ್ಭ. ಚಿತ್ತೂರಿನ ರಾಣಿ ಕರ್ಣಾವತಿಯು ಗಂಡನನ್ನ ಕಳೆದುಕೊಂಡು ವೈಭವದ ಜೀವನ ನಡೆಸ್ತಿದ್ಲು. ಹಾಗೆ ಆಕೆಯು ಚಕ್ರವರ್ತಿ ಹುಮಾಯೂನನಿಗೆ ರಾಖಿಯನ್ನು ಕಳಿಸಿದಳು. ಇದಕ್ಕೆ ಕಾರಣ ಚಕ್ರವರ್ತಿ ಬಹದ್ದೂರ್ ಶಾನು ಈಕೆಯ ರಾಜ್ಯದ ಮೇಲೆ ದಂಡೆತ್ತಿ ಬರುವ ನಿರ್ಧಾರಕ್ಕೆ ಬಂದಿದ್ದ. ಆಗ ಆಕೆಯು ಹುಮಾಯೂನನ ಸಹಾಯವನ್ನು ಬಯಸಿ ರಾಖಿಯನ್ನು ಕಳಿಸ್ತಾಳೆ. ಇದನ್ನು ಮುಟ್ಟುವ ಮೂಲಕ ಸ್ವೀಕರಿಸಿದ ಹುಮಾಯೂನನು ತನ್ನ ಸೇನೆಯನ್ನು ರಾಣಿ ಕರ್ಣಾವತಿಯ ಸಹಾಯಕ್ಕೆ ಧಾವಿಸುವಂತೆ ಸೂಚಿಸ್ತಾನೆ. ಆದರೆ ಸೈನ್ಯವು ಅಲ್ಲಿಗೆ ತಲುಪೋದಕ್ಕೆ ತಡವಾಯಿತು. ಅದೇ ವೇಳೆಗೆ ರಾಣಿ ಕರ್ಣಾವತಿಯು ಇತರ ಹೆಂಗಸರೊಂದಿಗೆ ಕೂಡಿ ತನ್ನ ಮಾನ ರಕ್ಷಣೆಗಾಗಿ ಜೌಹರ್ ಮಾಡಿಕೊಳ್ಳುವ ಮೂಲಕ ಪ್ರಾಣ ತ್ಯಾಗ ಮಾಡಿದ್ದಳು. ಮುಂದೆ ಬಹದ್ದೂರ್ ಪಾಷನನ್ನು ಹುಮಾಯೂನ್ ಹೊರಗೆ ಹಾಕಿ ಕರ್ಣಾವತಿಯ ಮಗ
ವಿಕ್ರಮಜಿತನನ್ನು ಸಿಂಹಾಸನದಲ್ಲಿ ಕೂರಿಸ್ತಾನೆ. ರಕ್ಷಾಬಂಧನವನ್ನು ರಾಷ್ಟ್ರದೆಲ್ಲೆಡೆಯಲ್ಲಿ ತುಂಬಾ ಸಂಭ್ರಮದಿಂದ ಆಚರಿಸಲಾಗ್ತದೆ. ಇದು ಹಿಂದೂ ಸಂಭವ. ಹೆಚ್ಚಿನ ಧರ್ಮದವರು, ಇದು ಬರೀ ಹಿಂದೂಗಳಿಗೆ ಮಾತ್ರ ಅಲ್ಲ, ಬೇರೆ ಬೇರೆ ಧರ್ಮದವರು ಕೂಡ ಈ ಹಬ್ಬವನ್ನ ಆಚರಿಸ್ತಾರೆ. ಈ ದಿನ ಸಹೋದರಿಯು ತನ್ನ ಸೋದರನ ಕೈಗೆ ರಕ್ಷೆಯನ್ನು ಕಟ್ತಾಳೆ. ಅದಕ್ಕೆ ರಾಖಿ ಎಂದು ಕರೆಯುತ್ತಾರೆ. ಈ ದಾರವನ್ನು ಕಟ್ಟುವ ವೇಳೆ ಆಕೆ ತನ್ನ ಸೋದರನಿಗೆ ದೀರ್ಘಾಯುಷ್ಯು ಮತ್ತು ಆರೋಗ್ಯವು ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸ್ತಾಳೆ. ಇದಕ್ಕೆ ಪ್ರತಿಯಾಗಿ ಸೋದರನು ತನ್ನ ಸೋದರಿಯನ್ನು ಯಾವುದೇ ಕಠಿಣ ಪರಿಸ್ಥಿತಿಯಲ್ಲೂ ರಕ್ಷಿಸ್ತಕ್ಕಂಥ ಭರವಸೆಯನ್ನ ನೀಡ್ತಾನೆ. ಆಕೆಗೆ ಇಷ್ಟವಾಗಿರುವ ಉಡುಗೊರೆಯನ್ನು ಕೊಡ್ತಾನೆ. ಈ ರೀತಿ ಪುರಾಣ ಪ್ರಕಾರ ಬೇರೆ ಬೇರೆ ಕಥೆಗಳೆಲ್ಲ ಪ್ರಚಲಿತಲ್ಲಿದೆ. ಈ ಪುರಾಣಗಳ ಪ್ರಕಾರ ಒಂದು ಸಲ ಬರೀ ಚಕ್ರವರ್ತಿಯು ತನ್ನೊಂದಿಗೆ ಇರಬೇಕೆಂತೂ ವಿಷ್ಣುವಿನಿಂದ ಮಾತು ಪಡ್ಕೊಳ್ತಾನೆ. ವಿಷ್ಣು ತುಂಬಾ ದೀರ್ಘಕಾಲ ತನಗೆ ವೈಕುಂಠಕ್ಕೆ ಬರದೇ ಇದ್ದಾಗ ಲಕ್ಷ್ಮೀದೇವಿಯು ಚಿಂತಿತಳಾಗಿ ಬಂದು ಬಲಿಯ ಕೈಗೆ ರಕ್ಷೆಯನ್ನು ಕಟ್ಟಿ ಆತನನ್ನು ಸೋದರನನ್ನಾಗಿ ಅನ್ಕೋತಾಳೆ. ತನಗೆ ಉಡುಗೊರೆಯಾಗಿ ವಿಷ್ಣುವನ್ನು ನೀಡಬೇಕೆಂದು ಕೇಳ್ಕೊಳ್ತಾಳೆ. ಬಲಿ ಆಕೆಯ ಮಾತಿನಂತೆ ವಿಷ್ಣುವನ್ನು ವೈಕುಂಠಕ್ಕೆ ಕಳುಹಿಸಿಕೊಡ್ತಾನೆ. ಇತಿಹಾಸದಲ್ಲಿ ರಾಖಿಯ ಕುರಿತಾದ ಉಲ್ಲೇಖಗಳು, ದಂತಕಥೆಗಳು ಪ್ರಕಾರ ಅಲೆಕ್ಸಾಂಡರ್ನು ಭಾರತದ ಮೇಲೆ ದಂಡೆತ್ತಿ ಬಂದಾಗ ಅವನನ್ನು ಧೈರ್ಯದಿಂದ ಎದುರಿಸ್ತಾನೆ. ಯಾರು? ಪೋರಸ್. ಆಗ ಅವರಿಬ್ಬರ ನಡುವೆ ಯುದ್ಧ ಆರಂಭ ಆಯಿತು. ಅದೇ ಸಮಯದಲ್ಲಿ ಅಲೆಕ್ಸಾಂಡರ್ನ ಪತ್ನಿ ರೊಕ್ಸಾನಾಳು ಪೋರ್ಷನಿಗೆ ಒಂದು ಪವಿತ್ರ ದಾರವನ್ನ ರಾಖಿ ಕಳಿಸ್ತಾಳೆ. ಅದರ ಜೊತೆಗೆ ಒಂದು ಮನವಿ ಕೂಡ ಇತ್ತು. ತನ್ನ ಪತಿಯನ್ನು ಕೊಲ್ಲದಿರುವಂತೆ ಕೇಳ್ಕೊಂಡಿರ್ತಾಳೆ. ಆ ಮನವಿಯಲ್ಲಿ ಆ ಕೋರಿಕೆ ಇತ್ತು. ಮುಂದೆ ನಡೆದ ಯುದ್ಧದಲ್ಲಿ ಪೋರಸ್ ಅಲೆಕ್ಸಾಂಡರ್ನನ್ನು ಕೊಲ್ಲದೆ ಕಳಿಸ್ಕೊಡ್ತಾನೆ. ಇದಕ್ಕೆ ಕಾರಣ ಆತನ ಕೈಯಲ್ಲಿ ಆತ ಕಟ್ಟಿಕೊಂಡಿದ್ದ ರಾಖಿ ಅವನನ್ನ ಅಲ್ಲಿ ತಡೆದು ನಿಲ್ಲಿಸಿತ್ತು. ಇವತ್ತಿನ ದಿನಗಳಲ್ಲಿ ರಾಖಿ ಹಬ್ಬ ಆಚರಿಸುವ ವಿಧಿವಿಧಾನಗಳನ್ನ ಕಳ್ಕೊಂಡಿದೆ. ಹೊಸ ಹೊಸ ವಿನ್ಯಾಸ ಮಾಡರ್ನ್ ರಾಖಿ ಮಾರುಕಟ್ಟೆಗೆ ಕಾಲಿಟ್ಟಿವೆ. ಆಧುನಿಕ ರಾಖಿಗಳತ್ತ ಆಕರ್ಷರಾಗಿದ್ದಾರೆ. ಸಾಂಪ್ರದಾಯಿಕ ಶೈಲಿಯ ರಾಖಿಗಳನ್ನು ಹೆಚ್ಚು ಬಳಸೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕಾಗಿದೆ. ಈ ಒಂದು ರಾಖಿಯ ವಿಶೇಷ ಸಹೋದರ ಬಂಧುತ್ವದ ಒಂದು ಪ್ರತೀಕವಾಗಿ ಇವತ್ತು ಕೂಡ ಪ್ರಚಲಿತವಾಗಿ ನಡ್ಕೊಂಡು ಬರ್ತಾ ಇದೆ. ಇಂಥ ರಾಖಿ ಅಂದ್ರೆ ಏನು ರಕ್ಷಾಬಂಧನ್, ಈ ಹಬ್ಬದ ಶುಭಾಶಯಗಳನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಶುಭಾಶಯನ್ನು ಕೊಡ್ತಾ ನಮ್ಮ ಮುಂದಿನ ವಿಶೇಷವಾದ ಉಪನ್ಯಾಸದ ಬಗ್ಗೆ ಇವತ್ತು ಮುಂದುವರಿಯೋಣ. ಹಾಗೆ ನಾವು ಮೊನ್ನೆ ತನಕ ತಿಳ್ಕೊಂಡಂತ ವಿಷಯ 15ನೇ ಅಧ್ಯಾಯಕ್ಕೆ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ವಿಶೇಷವಾದ ವಿಚಾರವನ್ನ ತಿಳಿದು ಮುಂದಕ್ಕೆ ಹೋಗೋಣ. ಇದು ಭಾಗವತ ಕಥಾಭಾಗದಲ್ಲಿ ಬರುತ್ತೆ. ಕಟ್ವಾಂಗನ ಚರಿತ್ರೆ, ಭಗವದ್ ಧ್ಯಾನದ ವಿವರ ಮತ್ತು ಕಟ್ವಾಂಗದ ಮಹರ್ಷಿಯ ವಿಶೇಷವಾದ ವಿಚಾರವನ್ನ ಇವತ್ತು ನಾವು ತಿಳಿಯೋಣ. ಇಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಅವು ಈ ಲೋಕ ಕಲ್ಯಾಣಕ್ಕೋಸ್ಕರ ಇರ್ತಕ್ಕಂಥ ಪ್ರಶ್ನೆಗಳ ವಿಶೇಷವಾದಿದೆ. ಲೋಕಕ್ಕೆ ಕಲ್ಯಾಣವನ್ನುಂಟು ಮಾಡುವಂತಾವು. ನೀನೀಗ
ಕೇಳಿದಂತ ಏನು ಆತ್ಮಜ್ಞಾನದ ಬಗ್ಗೆ ಆತ್ಮಜ್ಞಾನಿಗಳು ಮೆಚ್ಚಿಕೊಳ್ತಾರೆ. ಮೋಕ್ಷಾಪೇಕ್ಷೆಯುಳ್ಳವರು ಪರಮಾತ್ಮ ತತ್ವವನ್ನು ಮಾತ್ರವೇ ಅತ್ಯವಶ್ಯವಾಗಿ ತಿಳಿಯಬೇಕಾಗಿದೆ. ಹಾಗೆ ಆತ್ಮತತ್ವದ ಕಡೆ ಗಮನವಿಲ್ಲದೆ ಗೃಹಸ್ಥ ಧರ್ಮಿಗಳು ಆ ಜ್ಞಾನ ಲಾಭಕ್ಕಾಗಿ ಲೇಷ ಮಾತ್ರವೂ ಪ್ರಯತ್ನಿಸದೆ, ಸ್ವಲ್ಪವೂ ಪ್ರಯತ್ನಿಸದೆ, ಅಹೋರಾತ್ರಿಯು ಗೃಹ ಕಾರ್ಯಗಳಲ್ಲೇ ಸಂಸಾರದ ನಡೆಸೋದ್ರಲ್ಲೇ ಮನಸ್ಸುಳ್ಳವರಾಗಿ ವ್ಯರ್ಥವಾಗಿ ಕಾಲಹರಣ ಮಾಡ್ತಾರೆ. ಹಗಲೆಲ್ಲವನ್ನು ಅರ್ಥಾರ್ಜನೆ ಅಂದ್ರೆ ಹಣ ಸಂಪಾದನೆಗೋಸ್ಕರ, ಕುಟುಂಬ ಪೋಷಣೆಗಳಲ್ಲೂ ರಾತ್ರಿ ಕಾಲವನ್ನು ಕಳೀತಾನೆ. ಹೀಗೆ ಮನುಷ್ಯನು ತನ್ನ ದೇಹ ಇಂದ್ರಿಯಾದಿಗಳ ಸುಖ ಮತ್ತು ಪೋಷಣೆಗಳಲ್ಲೂ ಹೆಂಡತಿ ಮತ್ತು ಮಕ್ಕಳು ಮೊದಲಾದ ತನ್ನ ಪರಿವಾರಗಳ ಹಿತಚಿಂತನೆಯಲ್ಲೂ ಮಗ್ನನಾಗಿ ತನ್ನ ಆಯುಸ್ಸನ್ನೆಲ್ಲ ಕಳೆದು ಬಿಡ್ತಾನೆ. ತನ್ನ ಆತ್ಮದ ಚಿಂತನೆಯಲ್ಲಿ ಅವನಿಗೆ ಬುದ್ಧಿ ಹುಟ್ಟೋದೇ ಇಲ್ಲ. ತನ್ನ ತಂದೆ ತಾಯಿಗಳು ಮತ್ತು ಆತ್ಮ ಬಂಧುಗಳು ಮೃತರಾಗುವುದನ್ನ ಕಂಡ್ರೂ ಕೂಡ ಕಣ್ಣಾರೆ ತಾನು ಕಾಣುತ್ತಿರುವವನಾದ್ರೂ ತಾನು ಮಾತ್ರ ಎಂದೆಂದಿಗೂ ಶಾಶ್ವತವಾಗಿ ಜೀವಿಸ್ಕೊಂಡಿರ್ತೇನೆ ಅಂತ ತಿಳ್ಕೊಳ್ತಾನೆ. ತನ್ನ ದೇಹ ಅನಿತ್ಯವಾದದ್ದು ಎಂದು ಭಾವನೆ ಅವನಿಗೆ ಬರೋದೇ ಇಲ್ಲ. ಇದಕ್ಕಿಂತ ಹೆಚ್ಚಿನ ನಷ್ಟ ಇನ್ನೊಂದಿಲ್ಲ. ಆತ್ಮಜ್ಞಾನವನ್ನು ಪಡೆದು ಮುಕ್ತರಾಗಲಿಲ್ಲ ಅಂದ್ರೆ ಈ ಅಜ್ಞಾನ ಇದಕ್ಕಿಂತ ದೊಡ್ಡ ಹಾನಿ ಇನ್ನೊಂದಿಲ್ಲ. ಮರಣ ಸಮೀಪಿಸಿದಾಗ ಮಾಡಬೇಕಾದ ಅತಿ ಮುಖ್ಯ ಕರ್ತವ್ಯ ಏನು ಎಂದು ಕೇಳುವಂತಹದ್ದು. ಪ್ರತಿಯೊಬ್ಬ ಮನುಷ್ಯನಿಗೂ ಮರಣ ಗ್ಯಾರಂಟಿ. ಹುಟ್ಟಿದವನಿಗೆ ಮರಣ ಸತಸಿದ್ಧ. ಆದ್ರೆ ಮರಣ ಸನ್ನಿಹಿತ ಅಂದ್ರೆ ಹತ್ರ ಬಂದೇ ಬಿಡ್ತು. ಆಗ ಮಾಡಬೇಕಾದ ಕರ್ತವ್ಯ ಏನು ಅಂದ್ರೆ ಸಕಲ ಕಲ್ಯಾಣ ಗುಣ ಪೂರ್ಣನೋ, ಸರ್ವ ದೋಷ ದೂರನೋ, ಸರ್ವಂತರ್ಯಾಮಿಯೋ, ಸಡ್ಗುಣ ಐಶ್ವರ್ಯ ಸಂಪನ್ನನೋ ಆದಂತ ಆ ಆಶ್ರಿತರಾದಂತ ಸರ್ವ ಪಾಪಗಳನ್ನು ನಿವಾರಿಸಲು ಸಮರ್ಥನಾಗಿರ್ತಕ್ಕಂಥ ಅವನು, ಸರ್ವ ಲೋಕ ನಿಯಾಮಕನು ಆದ ಭಗವಂತನ ಗುಣಮಹಿಮೆಗಳನ್ನ ಬಾಯಿಂದ ಕೀರ್ತಿಸುವುದು, ದಿವ್ಯ ಚರಿತ್ರೆಯನ್ನ ಕಿವಿಯಿಂದ ಕೇಳುವುದು, ಆತನ ಅನಂತ ಮಹಿಮಾ ವಿಶೇಷಗಳನ್ನ ಮನಸ್ಸಿನಿಂದ ಸ್ಮರಿಸುವುದು, ಇವುಗಳೆಲ್ಲ ಮುಖ್ಯ. ಇವೆಲ್ಲವೂ ಕೂಡ ಮೋಕ್ಷಕ್ಕೆ ಉಪಾಯಗಳೇ. ಸಂಸಾರದ ಭಯವನ್ನ ನೀಗಬೇಕು, ಪರಮಾರ್ಥವನ್ನ ಗಳಿಸಬೇಕು. ಇವುಗಳಿಗಿಂತ ಸುಗಮವಾದ ಮಾರ್ಗಗಳು ಮತ್ತಾವೂ ಇಲ್ಲ. ಮರಣಕಾಲದಲ್ಲಿ ಸರ್ವ ದುರಿತ ವಿನಾಶಕವಾದ ನಾರಾಯಣ ನಾಮಸ್ಮರಣೆ ಅತ್ಯಂತ ಶ್ರೇಷ್ಠವಾದದ್ದು. ಅಂತ್ಯಕಾಲದಲ್ಲಿ ನಾಮ ಸ್ಮರಣೆ ಮಾಡಿ ಉದ್ಧಾರ ಆಗ್ತಕ್ಕಂಥ ಅನೇಕ ಕಥೆಗಳನ್ನ ನಾವು ಕೇಳಿದ್ದೀವಿ. ಮನುಷ್ಯನಿಗೆ ಪರಮ ಶ್ರೇಷ್ಠದಾಯಕ ಅನಿಸುವಂತಹದ್ದು ಅದು ಬಿಟ್ರೆ ಬೇರೆ ಇಲ್ಲ. ಆದ್ರೆ ಅಂತ್ಯಕಾಲದಲ್ಲಿ ನಾರಾಯಣ ಸ್ಮರಣೆ ಮಾಡುವ ಮಹಾಭಾಗ್ಯ ಸುಮ್ಮನೆ ಸಿಗೋದಿಲ್ಲ. ಅದು ನಾವು ಅದನ್ನ ಮನಸ್ಸಿನಲ್ಲೂ ಕೂಡ ನಾವು ಇಟ್ಕೋಬಾರ್ದು. ಅಷ್ಟು ಸುಲಭದಲ್ಲಿ ಅಂತ್ಯಕಾಲದಲ್ಲಿ ಭಗವಂತನ ನಾಮ ಬರುತ್ತೆ ಅಂತ. ಭಗವತ್ಪಾದಾರವಿಂದಗಳಲ್ಲಿ ಮಾಡುವ ಅನನ್ಯ ಭಕ್ತಿ ಸಾಧನೆಯು ಆತನೊಬ್ಬನಿಗೆ ಗುಣಪೂರ್ಣನು, ದೋಷದೂರನು, ಸರ್ವೋತ್ತಮನ ಸರ್ವೇಶ್ವರನು, ಆ ನಿಶ್ಚಲ ಆ ಜ್ಞಾನ ಯೋಗವು ಇದ್ರೆ ಮಾತ್ರ, ಫಲಾಪೇಕ್ಷೆ ಇಲ್ಲದೆ ಏಕನಿಷ್ಠೆಯಿಂದ ನಡೆಸುವ ಕರ್ಮಯೋಗವು ಭಗವತ್ಪಾರ ತಂತ್ರ ರೂಪವಾದ ಸ್ವಧರ್ಮ ಪರಿಪಾಲನಾ ನಿಷ್ಠರು ಮಾತ್ರವೇ ದೇಹಾವಸಾನ ಕಾಲಕ್ಕೆ ಪರಮ ಪಾವನನಾದ ಭಗವನ್ನಾಮ ಸ್ಮರಣೆಯನ್ನು ದೊರಕಿಸಿಕೊಂಡು ಬಲ್ಲವು. ಆ ಲಾಭವನ್ನು ಪಡೆಯದಿದ್ದ ಮೇಲೆ ಮನುಷ್ಯ ಜನ್ಮವನ್ನು ನಿರರ್ಥಕ ಅಂತ ತಿಳಿಬೇಕಾಗತ್ತೆ. ಆದ್ರಿಂದಲೇ ಸನಕಾದಿ ಪರಮ
ಮುನೀಶ್ವರರೆಲ್ಲರೂ ಕಾಮ್ಯ ಕರ್ಮಗಳನ್ನು ವಿಧಿ ನಿಶೇಷಾದಿಗಳನ್ನ ನೀಗಿ ಶ್ರೀಹರಿಯ ಗುಣಕೀರ್ತನೆ ಮತ್ತು ಪರಬ್ರಹ್ಮೋಪಾಸನೆ ಇವುಗಳಲ್ಲೇ ಮಗ್ನರಾಗಿ ಪರಮಾನಂದವನ್ನು ಅನುಭವಿಸುತ್ತಿದ್ರು. ಮರಣ ಸನ್ನಿಹಿತವಾದ ಮನುಷ್ಯನು ಕೇಳಬೇಕಾದದ್ದು ಏನು ಅಂತ, ಅಂತ್ಯಕಾಲದಲ್ಲಿ ಹೇಗಿರಬೇಕು ಅನ್ನೋದನ್ನ, ಭಗವಂತನ ಅವತಾರಗಳ ಚರಿತ್ರೆಯನ್ನ, ಅನಂತ ಗುಣ ವರ್ಣನೆಗಳನ್ನ ಮಾಡುವ ಪ್ರಧಾನ ಉದ್ದೇಶದಿಂದಲೇ ರಚಿತವಾದಂತ ಶ್ರೀಮದ್ ಭಾಗವತ ಗ್ರಂಥವನ್ನ, ಅದು ಬ್ರಹ್ಮಜ್ಞಾನಿಗಳಿಗೆಲ್ಲ ಪರಮ ಸಮ್ಮತವಾದದ್ದು. ಅದನ್ನು ನನ್ನ ಪೂಜ್ಯ ಅಂದ್ರೆ ಯಾರು ಗುರು ಹಿರಿಯರಿಂದ, ಆ ಕೃಷ್ಣದ್ವೈಪಾಯನ ಅಂದ್ರೆ ವ್ಯಾಸ ಮಹರ್ಷಿಗಳಿಂದ ಆ ದ್ವಾಪರ ಅಂತ್ಯಕಾಲದಲ್ಲಿ ರಚಿಸಿದಂತ ಆ ಮಹಾಪುರಾಣವನ್ನು ನಾವು ಅಧ್ಯಯನ ಮಾಡಬೇಕು. ನಮ್ಮ ಮನಸ್ಸು ಸ್ವಾಭಾವಿಕವಾಗಿ ಬೇರೆ ವಿಚಾರಗಳಲ್ಲಿ ಪ್ರವೇಶಿಸದೆ ಕೇವಲ ಪರಬ್ರಹ್ಮ ಒಂದೇ ಆಸಕ್ತವಾಗಿರುವುದಾದ್ರೂ ಆ ಮಹಾ ಗ್ರಂಥಗಳಲ್ಲಿ ವರ್ಣಿಸಿರ್ತಕ್ಕಂಥ ಕೃಷ್ಣ ಭಗವಾನನ ದಿವ್ಯ ಲೀಲೆಗಳು, ಅವನ ಅನೇಕ ಭಗವದ್ ವರ್ಣನೆಗಳು ನಮ್ಮೆಲ್ಲರನ್ನು ಆಕರ್ಷಿಸಬೇಕು. ಆ ಗ್ರಂಥವನ್ನು ಪೂರ್ಣವಾಗಿ ಶ್ರವಣ ಮಾಡಿ ಪರಮಾಸಕ್ತಿಯಿಂದ ಅಧ್ಯಯನ ಮಾಡಿ ನೀನು ಭಗವದ್ಭಕ್ತಿ ಉಳ್ಳವನಾಗಿ ಶ್ರದ್ಧಾವಂತ, ಮೋಕ್ಷಾಪೇಕ್ಷೆಯು ಆದ್ರಿಂದ ಆ ಗ್ರಂಥ ಆ ಭಾಗವತವನ್ನ ಆ ವಿಷ್ಣು ಭಕ್ತಿಯಿಂದ ಮೋಕ್ಷ ಪ್ರಾಪ್ತಿಯಾಗುವಂತದ್ರಲ್ಲಿ ಸಂದೇಹ ಇಲ್ಲ. ಅಷ್ಟರೊಳಗಾಗಿ ನಾನು ಹೇಗೆ ಮೋಕ್ಷ ಸಾಧನೆ ಮಾಡ್ಕೊಳ್ಬಲ್ಲೆ ಅನ್ನುವಂತ ವಿಚಾರದ ಬಗ್ಗೆ ಕೇಳೋದಕ್ಕೆ ಇಲ್ಲಿ ಒಂದು ಕಟ್ವಾಂಗ ಅನ್ನುವಂತ ರಾಜನ ಒಂದು ಕತೆ ಇಲ್ಲಿ ನೆನಪಾಗತ್ತೆ. ಸೂರ್ಯವಂಶದ ಅರಸರುಗಳಲ್ಲಿ ಪ್ರಖ್ಯಾತನಾದ ಸಗರನೆಂಬ ಚಕ್ರವರ್ತಿ, ಆತನ ಮರಿಮಗನಾದ ಅಂಶುಮಂತನಿಗೆ ದಿಲೀಪ ಅನ್ನುವಂತ ಒಬ್ಬ ಮಗ. ಆತನಿಗೆ ಆ ದಿಲೀಪನಿಗೆ ಕಟ್ವಾಂಗ ಅನ್ನೋ ಹೆಸರಿನ ಒಬ್ಬ ಮಗ. ಆ ಕಟ್ವಾಂಗನ ಅನ್ನುವಂತ ರಾಜ, ಈತನ ಮಗನೇ ದೇವಗಂಗೆಯನ್ನು ಭೂಲೋಕಕ್ಕೆ ತಂದ ಸುಪ್ರಸಿದ್ಧ ಭಗೀರಥ ರಾಜ. ಈ ಭಗೀರಥ ರಾಜನ ತಂದೆ ಕಟ್ವಾಂಗ ಘನವಾದ ಒಂದು ಯಜ್ಞವನ್ನ ದೇವತೆಗಳ ಪ್ರೀತ್ಯರ್ಥವಾಗಿ ಮಾಡ್ತಾ ಇರ್ತಾನೆ. ಆ ಯಜ್ಞ ಕಾಲದಲ್ಲಿ ವಿಶ್ವಾವಸು ಮೊದಲಾದ ಗಂಧರ್ವಾದಿಗಳು ಹರಿಗುಣಗಾನ ಮಾಡುತ್ತಾರೆ. ಯಜ್ಞದ ಯೂಪಸ್ತಂಭವನ್ನ ಸುವರ್ಣ ಲೇಪದಿಂದ ರಚಿಸಿ ವೇದಘೋಷದಿಂದ ದಿಕ್ಕುಗಳು ಪ್ರತಿಧ್ವನಿಸಿಕೊಡುವಂತೆ ಮಹಾ ವೈಭವದಿಂದ ಯಜ್ಞ ಮಾಡ್ತಾನೆ. ದೇವೇಂದ್ರಾದಿ ಅಷ್ಟದಿಕ್ಪಾಲಕರು ಪರಮ ಸಂತುಷ್ಟರಾಗ್ತಾರೆ. ಒಂದು ದಿನ ದಾನ ಅಂದ್ರೆ ರಾಕ್ಷಸರೊಡನೆ ನಡೆದ ಆ ಯುದ್ಧದಲ್ಲಿ ಇಂದ್ರನಿಗೆ ಸಹಾಯ ಮಾಡಲು ಹೋಗಿದ್ದ ದೇವತೆಗಳ ಪರವಾಗಿ. ಆ ಕಾರ್ಯ ಅವಸರದಿಂದ ಹಿಂದಿರುಗಿ ಬರುವಾಗ ಅಲ್ಲೇ ಕಲ್ಪವೃಕ್ಷದ ಅಡಿಯಲ್ಲಿ ಮಲಗಿದ್ದ. ಆ ಕಾಮದೇವನನ್ನ ನಮಸ್ಕರಿಸದೆ ಬಂದುದರಿಂದ ಕುಪಿತೆಯಾದ ಕಾಮಧೇನುವು ಆ ದಿಲೀಪರಾಜನಿಗೆ ಮಕ್ಕಳಾಗದಿರಲೆಂದು ಶಾಪ ಕೊಟ್ಲು. ಮುಂದೆ ಬಹುಕಾಲವರೆಗೂ ಆಗೋದಿಲ್ಲ. ರಾಜನು ಚಿಂತಾಕ್ರಾಂತನಾಗ್ತಾನೆ. ರಾಣಿಯೊಂದಿಗೆ ತನ್ನ ಗುರುವಾದ ವಸಿಷ್ಠ ಮಹರ್ಷಿಗಳ ಆಶ್ರಮಕ್ಕೆ ಹೋಗಿ ಅಲ್ಲಿದ್ದ ಕಾಮಧೇನು ಮಗಳಾದ ನಂದಿನಿ ಧೇನುವನ್ನು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತಾನೆ. ಶಾಪ ವಿಮೋಚನೆ ಹೊಂದಿ ಮಕ್ಕಳನ್ನ ಪಡಿತಾನೆ. ಈತನು ಒಂದು ಸಾರಿ ದೇವತೆಗಳ ಇಚ್ಛಾನುಸಾರ ರಾಕ್ಷಸರೊಂದಿಗೆ ಹೋರಾಡಿ ಅವರನ್ನ ಜಯಿಸಿ
ಬರ್ತಾನೆ. ಸಂತುಷ್ಟರಾದ ದೇವತೆಗಳು ಆ ದೇವರ ಸಹಾಯ ಮಾಡಿದ್ದಕ್ಕೋಸ್ಕರ ಆ ಖಟ್ವಾಂಗದ ಮಹಾರಾಜನಿಗೆ ವರವನ್ನು ಕೇಳು, ಏನು ಬೇಕು ಅಂತ ಕೇಳ್ತಾರೆ. ಆಗ ರಾಜ ತನಗೆ ಆಯುಸ್ಸು ಇನ್ನು ಎಷ್ಟಿದೆ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ದೇವತೆಗಳು ಜ್ಞಾನ ದೃಷ್ಟಿಯಿಂದ ಆಲೋಚನೆ ಮಾಡಿ, ರಾಜೇಂದ್ರ, ನಿನ್ನ ಆಯುಸ್ಸು ಅಂದ್ರೆ ಹುಟ್ಟಿದವರಿಗೆ ಸಾವು ನಿಶ್ಚಿತ. ಅವ್ರು ಕೇಳಿದ ಉದ್ದೇಶ, ನನಗೆ ಎಷ್ಟು ಆಯುಸ್ಸಿದೆಯೋ ಆ ಆಯುಸ್ಸಿನಲ್ಲಿ ನಾನು ಏನು ವರವನ್ನು ಕೇಳಬೇಕೋ ಅನುಕೂಲ ಆಗುತ್ತೆ. ಆದ್ರಿಂದ ನಿಮ್ಮ ದಿವ್ಯ ದೃಷ್ಟಿಯಿಂದ ನನಗೆ ಎಷ್ಟು ಆಯುಸ್ಸಿದೆ ಅಂತ ಕೇಳ್ತಾನೆ. ಅದಕ್ಕೆ ಆ ದೇವತೆಗಳು ಆ ರಾಜನಿಗೆ ಹೇಳ್ತಾರೆ, ನಿನ್ನ ಆಯುಸ್ಸು ಇನ್ನು 1 ಮುಹೂರ್ತ ಕಾಲ ಮಾತ್ರ ಇದೆ ಅಂತಾರೆ. ಆ ತಕ್ಷಣನೇ ರಾಜನು ವಿಮಾನವನ್ನು ಏರಿ ತನ್ನ ರಾಜಧಾನಿಗೆ ಬಂದು ರಾಜ್ಯ, ಕೋಶ, ಮಡದಿ, ಮಕ್ಕಳು ಮುಂತಾದ ಎಲ್ಲದರಲ್ಲೂ ಈ ಆಶಾ ವ್ಯಾಮೋಹವನ್ನ ತೊರೆದು ದೃಢ ವೈರಾಗ್ಯವನ್ನು ಧರಿಸಿ ಆ ಶ್ರೀಹರಿಯ ಪಾದಾರವಿಂದಗಳಲ್ಲೇ ನೆಟ್ಟ ಮನಸ್ಸುಳ್ಳವನಾಗಿ ಆ ಪರಮ ಪುರುಷನ ನಾಮಸ್ಮರಣೆ ಮಾಡ್ತಾ 2 ಗಳಿಗೆಗಳ ಕಾಲದೊಳಗಾಗಿ ಮೋಕ್ಷ ಸಾಮ್ರಾಜ್ಯವನ್ನು ಸಾಧಿಸ್ಕೊಳ್ತಾನೆ. ಪರೀಕ್ಷಿತ್ ರಾಜೇಂದ್ರ ಅಲ್ಲಿ ಹೇಳ್ತಕ್ಕಂಥ ಖಟ್ವಾಂಗದ ರಾಜನು ಕೇವಲ 2 ಗಳಿಗೆಗಳಲ್ಲಿ ಶ್ರೀಹರಿ ಕೃಪಾಪಾತ್ರನಾಗಿ ಮೋಕ್ಷವನ್ನು ಗಳಿಸಿಕೊಂಡ ಅನ್ನುವಲ್ಲಿ ನಾವು ನಮಗೆ ಇನ್ನು ಎಷ್ಟು ಆಯುಸ್ಸಿದೆ ಅನ್ನೋ ಅರಿವು ನಮಗಿಲ್ಲ. ನಾವು ಆ ಅರಿವನ್ನ ಇಟ್ಕೊಂಡು ಆ ಮೋಕ್ಷ ಸಾಧಿಸೋಕ್ಕೋಸ್ಕರ ಆ ಭಗವನ್ ನಾಮಸ್ಮರಣೆಗಳನ್ನ, ಆ ಭಾಗವತಾದಿ ಆ ಶ್ರವಣವನ್ನ ಮಾಡ್ತಾ ನಮ್ಮ ಜೀವನವನ್ನ ಸಾರ್ಥಕಪಡಿಸ್ಕೋಬೇಕು. ಅಂತ್ಯಕಾಲ ಪ್ರಾಪ್ತವಾದಾಗ ಮನುಷ್ಯನು ಮಾಡಬೇಕಾದ ಏನ್ ಮಾಡಬೇಕು ಅನ್ನುವಂತ ವಿಚಾರದ ಬಗ್ಗೆ ಇಲ್ಲಿ ಹೇಳ್ತಾನೆ. ಪುರುಷನು ತನಗೆ ಅವಸಾನ ಕಾಲವು ಸನ್ನಿಹಿತವಾಗಿದೆ ಅಂತ ತಿಳಿದೊಡನೆ ಮೊದಲನೆಯದಾಗಿ ಮನಸ್ಸಿನಲ್ಲಿ ಮರಣ ಭಯವನ್ನ ಬಿಡಬೇಕು. ಮರಣ ಭಯ ನಮ್ಮೆಲ್ಲರಿಗೂ ಇರುವಂತಹದ್ದು ಆ ಮರಣ ಭಯ. ಆ ಮರಣ ಭಯವನ್ನ ಮೊದಲು ಬಿಡಬೇಕು. ಆ ನಂತರ ದೇಹದಲ್ಲಿ ನಮ್ಮ ಈ ದೇಹಕ್ಕೆ ಅಂಟಿಸ್ಕೊಂಡಿದೀವಲ್ಲ, ಮನೆ, ಮಡದಿ, ಮಕ್ಕಳು, ಧನ ಧಾನ್ಯಾದಿಗಳು ಮುಂತಾದವುಗಳನ್ನೆಲ್ಲ ಮಮತೆಯನ್ನ ಬಿಡಬೇಕು. ಒಂದು ಸಾವಿನ ಭಯವನ್ನ ಬಿಡಬೇಕು, ಮರಣ ಭಯವನ್ನ ದೂರ ಮಾಡಬೇಕು. ಏನು ಬಂಧು ಬಳಗ, ಧನ ಧಾನ್ಯ, ಸಂಪತ್ತು ಇದರ ಮೇಲಿರ್ತಕ್ಕಂಥ ಮಮತೆಯನ್ನ ದೂರ ಮಾಡ್ಕೋಬೇಕು. ನಮ್ಮ ಇಂದ್ರಿಯಗಳನ್ನ ಗೆದ್ದು ವೈರಾಗ್ಯವನ್ನು ಅವಲಂಬಿಸಬೇಕು. ಮನಸ್ಸಿನಲ್ಲಿ ಸರ್ವ ಸಂಘಗಳನ್ನು ಪರಿತ್ಯಾಗ ಮಾಡಿ ಸನ್ಯಾಸವನ್ನು ಅವಲಂಬಿಸಬೇಕು. ಪುಣ್ಯತೀರ್ಥ ಸ್ನಾನ ಮಾಡಿ ಒಂದು ಪವಿತ್ರವಾದ ಸ್ಥಳದಲ್ಲಿ ದರ್ಭಾಸನದಲ್ಲಿ ಕುಳಿತು ದೃಢಚಿತ್ತನಾಗಿ ಸರ್ವ ಲೋಕ ಪಾವನನಾದುದು ಆಕಾರ ಉಪಕಾರ ಮಕಾರಕಾತ್ಮಕವಾದ ಆ ಓಂಕಾರವನ್ನ, ಅದೇ ಪ್ರಣವೋಂಕಾರ, ಇದು ಉಪನಿಷತ್ತಲ್ಲೂ ಕೂಡ ನಾವು ಕೇಳಿದ್ದೀವಿ. ಆ ಬಿಡದೆ ಜಪ ಮಾಡಬೇಕು. ಆ ಜಪವನ್ನೇ ಮನನ ಮಾಡಬೇಕು. ಪ್ರಾಣಾಯಾಮ ಮಂತ್ರಗಳಿಂದ ಪ್ರಾಣವಾಯುವನ್ನು ರೇಚಕ ಪೂರ್ವಕ ಕುಂಭಕದಲ್ಲಿರಿಸಿ ಓಂಕಾರ ಮಂತ್ರವನ್ನು ಮರೆಯದೆ ಮನಸ್ಸನ್ನು ನಿಶ್ಚಲವಾಗಿಸಿ ಧ್ಯಾನಿಸಬೇಕು. ಈ ದೇಹವನ್ನೇ ರಥವೆಂದು ತಿಳಿ, ಜೀವಾತ್ಮನೇ ಈ ರಥದಲ್ಲಿರುವ ರಥಿಕ, ಬುದ್ಧಿಯೇ ಸಾರಥಿ, ಇಂದ್ರಿಯಗಳೆಂಬುವೇ ಈ ರಥವನ್ನು ಎಳೆಯತಕ್ಕ ಕುದುರೆಗಳು, ಮನಸ್ಸೆಂಬುದು ಈ ಕುದುರೆಗಳಿಗೆ ಕಟ್ಟಿದ ಹಗ್ಗ, ಸುಂದರ ವಸ್ತುಗಳ ನೋಟ, ಕರ್ಣಮನೋಹರವಾದಂಥ ಗಾಯನಾದಿಗಳ ಶ್ರವಣ, ನಾಲಿಗೆಗೆ ರುಚಿಕರವೆನ್ನಿಸುವ ವಿವಿಧ ಪದಾರ್ಥಗಳ ಭೋಜನ, ಸುಗಂಧಾದಿ ದ್ರವ್ಯಗಳ ಅಂದ್ರೆ ವಾಸನೆಯನ್ನ ಗ್ರಹಿಸ್ತಕ್ಕಂಥದ್ದು, ಸುಖಕರವೆನ್ನಿಸುವ ವಸ್ತುಗಳ ಸ್ಪರ್ಶ, ಈ ವಿಷಯಗಳೇ ಮೇಲ್ಕಂಡ ದೇಹಾಖ್ಯ ರಥವು, ಈ ಸಂಚರಿಸುವ ಮಾರ್ಗಗಳು. ಬುದ್ಧಿ ಎಂಬ ತನ್ನ ಸಾರಥಿಯು, ಮನಸ್ಸೆಂಬ ಹಗ್ಗದಿಂದ ಹಿಡಿದಿರುವ ಈ ಇಂದ್ರಿಯಗಳೆಂಬ ಕುದುರೆಗಳು
ದೇಹವೆಂಬ ತನ್ನ ರಥವನ್ನು ವಿಷಯಗಳೆಂಬ ವಿವಿಧ ಬೀದಿಗಳಲ್ಲಿ ಎಳೆದುಕೊಂಡು ಸಿಕ್ಕಿದೆಡೆಗಳಿಗೆ ಕೊಂಡೊಯ್ತಾನೆ. ಈ ರೀತಿಯಲ್ಲಿ ಕೊಂಡೊಯ್ದು ಆ ಅಜಾಗರೂಕತೆಯಿಂದ ಈ ರಸಿಕ ಅದನ್ನು ಸರಿಯಾದ ಮನಸ್ಸಿನಿಂದ ನಡೆಸಬೇಕು. ಮನಸ್ಸೆಂಬುದು ಜನ್ಮಾಂತರಗಳಲ್ಲಿ ಜೀವನು ನಡೆಸಿದ ವಿವಿಧ ಪಾಪ ಪುಣ್ಯಗಳ ಕಾರ್ಯ. ಆ ಫಲಗಳ ಪರಿಣಾಮವಾಗಿ ವಿವಿಧ ಮಾರ್ಗಗಳಿವೆ. ಬಲಾತ್ಕಾರವಾಗಿ ಎಳೀತಾವೆ. ಈ ಇಂದ್ರಿಯ ಚಪಲಗಳು, ಇಂದ್ರಿಯ ವಾಸನೆಗಳು ನಮ್ಮನ್ನ ಬಲವಂತವಾಗಿ ಎಳಿತವೆ. ಆದ್ರೆ ಜೀವಾತ್ಮನು ಯುಕ್ತ ಅಯುಕ್ತ ವಿವೇಚನೆಯುಳ್ಳ ಬುದ್ಧಿಯ ಸಹಾಯದಿಂದ ಮನಸ್ಸನ್ನು ಸಿಕ್ಕಿದೆಡೆಗಳಲ್ಲಿ ಸಂಚರಿಸಲು ಬಿಡದೆ ಶುಭಾಸ್ಪದವಾದ ಪರಮಾತ್ಮ ವಸ್ತುವಿನಲ್ಲಿ ನಿಶ್ಚಲವಾಗಿ ನಿಲ್ಲುವಂತೆ ಮಾಡಬೇಕು. ಹಾಗೆ ವಿಷಯಾಂತರಗಳಿಗೆ ಹೋಗದಂತೆ ಮನಸ್ಸನ್ನು ನಿರ್ಬಂಧಿಸಿಟ್ಟು ಭಗವಂತನ ಪರಮ ಮಂಗಳಮಯ ಮುಖಾರವಿಂದ ಒಂದನ್ನೇ ಆ ಮನಸ್ಸಿನಲ್ಲಿ ಏಕಾಗ್ರತೆಯಿಂದ ಧ್ಯಾನಿಸ್ತಾ ಇರಬೇಕು. ಹೀಗೆ ಮನಸ್ಸಿನಲ್ಲಿ ಸ್ಥಿರವಾದ ಧ್ಯಾನಾಸಕ್ತಿಯು ಮೂಡಿದಾಗ ಆ ಭಗವಂತನ ದಿವ್ಯ ಸ್ವರೂಪವಲ್ಲದೆ ಮತ್ತಾವ ಪದಾರ್ಥವು ಸ್ಮರಣೆಯು ಕೂಡ ಮನಸ್ಸಿನ ಸಮೀಪಕ್ಕೆ ಬರದಂತೆ ಜಾಗರೂಕರಾಗಿರ್ಬೇಕು. ಶುಭಾಶ್ರಯವಾದ ದಿವ್ಯ ಮಂಗಳಕರವಾದ ವಿಷ್ಣುಮೂರ್ತಿಯ ಸ್ವರೂಪವೇ ಮನಸ್ಸಿನಲ್ಲಿ ಧರಿಸಿ ಧ್ಯಾನಿಸಬೇಕು. ಅದು ಯೋಗ್ಯವಾದ ವಸ್ತುವು. ಇದನ್ನು ಸಾಧಿಸಿದವನಿಗೆ ಅಂದ್ರೆ ಈ ಮನ ಕಲ್ಮಶವನ್ನ ನೀಗಿ ಆ ಭಕ್ತಿ ತನಗೆ ತಾನೇ ಹುಟ್ಟಿ ಬರುತ್ತೆ. ಇದನ್ನ ಧಾರಣೆ ಮಾಡ್ಬೇಕಾದ್ರೆ ಮತ್ತೊಂದು ಉಪಾಯವನ್ನು ಹೇಳ್ತೇನೆ ಅಂತ ಹೇಳ್ತಾನೆ. ಆಸನಾದಿಗಳನ್ನು ಸಿದ್ಧಗೊಳಿಸಿಕೊಂಡು ನಾವು ಕುಳಿತುಕೊಳ್ತಕ್ಕಂತ ಸ್ಥಳವನ್ನ ಸ್ವಚ್ಛ ಮಾಡಿ ಶುದ್ಧ ಮಾಡಿ ದರ್ಭೆಯ ಆಸನವನ್ನು ಮಾಡಿ ಪ್ರಾಣವಾಯುವನ್ನು ಬಂಧಿಸಿ ಧ್ಯಾನಾಸಕ್ತನಾಗಿ ಕುಳಿತುಕೋಬೇಕು. ಆ ಸಾಧಕನು ಭಗವಂತನ ವಿರಾಟ್ ರೂಪದಲ್ಲೂ ಮನಸ್ಸನ್ನು ನಿಲ್ಲಿಸಿ ಧ್ಯಾನಿಸಬಹುದು. ವಿರಾಟ್ ರೂಪ ಎಂಬುವಂತದ್ದು ಭೂಮಿ, ನೀರು, ತೇಜಸ್ಸು, ವಾಯು, ಆಕಾಶ, ಅಹಂಕಾರ ತತ್ವ ಮತ್ತು ಮಹತ್ತತ್ವಗಳೆಂಬ 7 ಬಗೆಯ ಆವರಣಗಳಿಂದ ಒಪ್ಪುತ್ತಾ ಅನಿರುದ್ಧ ರೂಪಿ ಭಗವಂತನ ಶರೀರವನ್ನೇ ನಾವು ಚಿಂತನೆ ಮಾಡಬೇಕು. ಸಾಧಕನ ಧಾರಣಾರೂಪ ಭಕ್ತಿಗೆ ಮುಖ್ಯ ಭಾರಭೂತವಾದ ಈ ವಿರಾಟ್ ರೂಪಕ್ಕೆ ನಾವು ಏನು ಪಾತಾಳ, ಅಂಗಾಲು, ರಸತಲ, ಹಿಮ್ಮಡಿ, ತಲಾತಲ, ಜಂಗೆ ಅಂದ್ರೆಗಳು, ಸುಲೋಕ, ಜಾನುಗಳು, ವಿತಲ, ಅತಲ, ಇವೆಲ್ಲವನ್ನು ನಾವು ಸರಿಯಾದ ರೀತಿಯಲ್ಲಿ ಚಿಂತೆ ಮಾಡಬೇಕು. ಆಗ ಅದು ನಮಗೆ ಆ ದೈವಿ ಮಾರ್ಗ ಗೊತ್ತಾಗುತ್ತೆ. ಹಾಗೆ ನಾವು ಈ ಹೋಗ್ತಕ್ಕಂಥ ಈ ಮಾರ್ಗದಲ್ಲಿ ಯಾವ್ಯಾವ ರೀತಿ ನಾವು ಹೋಗ್ಬೇಕು, ಹೇಗ್ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಆಯ್ತು. ಈಗ ಈ ನಮ್ಮಲ್ಲಿ ಈ ಸಾಮಾನ್ಯವಾಗಿ ನಡೀತಕ್ಕಂಥ ಈ ಪಾಪ ಪುಣ್ಯ ಇದ್ರ ಬಗ್ಗೆ ಏನು ಅನ್ನುವಂಥದ್ದನ್ನ ನೋಡೋಣ. ಪಾಪ ಪುಣ್ಯ ಇದು ಭಾಗವತದಲ್ಲಿ ಆ ಕಪಿಲ ಮಹರ್ಷಿ ತನ್ನ ತಾಯಿಯ ಹೇಳ್ತಕ್ಕಂಥ ವಿಶೇಷವಾದ ಈ ವಿಚಾರ, ಪಾಪ ಅಂದ್ರೇನು, ಪುಣ್ಯ ಅಂದ್ರೆ ಏನು ಅನ್ನೋಂಥದ್ದನ್ನ ತಿಳಿಸ್ತಾ ಹೋಗ್ತಾನೆ. ಜೀವಾತ್ಮರು ತಮ್ಮ ದೇಹ ಯಾತ್ರೆಗಾಗಿ ಗಳಿಸಲು ಸಕಲ ವಸ್ತುಗಳು ಕಾಲವಶದಿಂದಲೇ ಲಭ್ಯವಾಗುವಂಥವು. ಈ ಕಾಲಕ್ಕೆ ಅಧೀನವಾಗಿರ್ತಕ್ಕಂಥ ಈ ಕಾಲರೂಪಿ ಪರಮಾತ್ಮನು
ಈ ಪರಮಾತ್ಮನಿಗೆ ಕಾಲ ಅಂತಲೂ ಕೂಡ ಹೆಸರು. ಅವುಗಳ ಸೃಷ್ಟಿಗೆ ಹೇಗೋ ಅವುಗಳ ನಾಶಕ್ಕೂ ಹಾಗೆ ಈ ಕಾಲನೇ ಕಾರಣ. ಈ ಮೂಲ ಕಾರಣವನ್ನು ತಿಳಿಯದೆ ಅಜ್ಞಾನಿಯಾದ ಈ ಮನುಷ್ಯ ಹೆಂಡತಿ, ಮಕ್ಕಳು, ಪರಿವಾರ, ಆಸ್ತಿ ಪಾಸ್ತಿ, ಮನೆ, ಮಠ ಇವುಗಳನ್ನ ತಾನು ಸಂಪಾದಿಸಿದ್ದೇನೆಂದು, ಇದನ್ನ ನಾನು ಸಂಪಾದನೆ ಮಾಡಿದ್ದೀನಿ, ಇದನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಅಭಿಮಾನವನ್ನು ವಹಿಸಿ ವೃತ ಪ್ರಯೋಜನವಿಲ್ಲದ ಸುಖ ದುಃಖಗಳನ್ನು ಅನುಭವಿಸ್ತಾನೆ. ಇಂದ್ರಿಯ ಚಾಪಲ್ಯಕ್ಕೆ ವಶನಾಗಿ ಅವನು ಪರಸತಿ, ಪರದ್ರವ್ಯ ಇವುಗಳ ಮೋಹಕ್ಕೆ ಬಲಿ ಬೀಳ್ತಾನೆ. ಮಾಡುವ ಪಾಪ ಕಾರ್ಯಗಳು ಲೆಕ್ಕವಿಲ್ಲದಷ್ಟು. ಇವುಗಳನ್ನ ತನ್ನ ಚಾತುರ್ಯದಿಂದ ಸಾಧಿಸೆ ಅಂತ ಅನ್ಕೊಳ್ತಾನೆ ಮನುಷ್ಯ. ಈ ಮನುಷ್ಯ ಅನ್ನುವಂಥ ಪ್ರಾಣಿ ಆ ಪಾಪ ಕಾರ್ಯಗಳಿಗಾಗಿ ಉಂಟಾಗುವಂತ ರೌರವಾದಿ ನರಕಗಳ ದುಃಖ ಅನುಭವವನ್ನ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಮಾಡಬಾರದನ್ನ ಮಾಡಿದ್ರೆ ಆ ಬರ್ತಕ್ಕಂಥ ಪಾಪಗಳಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈ ಜೀವಿತ ಕಾಲದಲ್ಲಿ ಕುಟುಂಬ ಮತ್ತೆ ಹೊಟ್ಟೆ, ಈ ಕುಟುಂಬ ಮತ್ತೆ ಈ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಇಂದ್ರಿಯ ಚಾಪಲ್ಯವನ್ನ ಪೂರ್ಣಗೊಳಿಸ್ಕೊಳ್ಳೋದಕ್ಕಾಗಿ, ಈ ಇಂದ್ರಿಯ ಚಾಪಲ್ಯ ಇದೆಯಲ್ಲ, ಈ ಚಪಲವನ್ನ ತೀರಿಸ್ಕೊಳ್ಳೋದಕ್ಕಾಗಿ ಮಾಡಿದ ಪಾಪಗಳಿಗಾಗಿ ಜೀವನು ಈ ಬೇಕಾದಂತೂ ಈ ಏನು 28 ನರಕಗಳಿದೆಯಲ್ಲ, ಅದರಲ್ಲಿ ಕುಂಭಿಪಾಕ, ಆಶಿಪತ್ರ ಮುಂತಾದ ಘೋರ ನರಕಗಳಲ್ಲಿ ಪಡುವ ಯಾತನೆಗಳ ಬಾಧೆಯನ್ನು ತಪ್ಪಿಸಿಕೊಳ್ಬೇಕಾದ್ರೆ ಇರುವ ಒಂದೇ ಮಾರ್ಗ ಭಗವದ್ ಉಪಾಸನೆ, ಭಗವನ್ನಾಮ ಸ್ಮರಣೆ. ಸರ್ವಭೂತಗಳಲ್ಲೂ ಅಂತರಾತ್ಮನಾಗಿರುವ ಆ ದಯಾಪರನನ್ನು ಸರ್ವಕಾಲ ಸರ್ವಾವಸ್ಥೆಗಳಲ್ಲೂ ಸ್ಮರಿಸಬೇಕು. ಪರದ್ರೋಹ, ಪರಪೀಡೆ, ಪ್ರಾಣಿ ಹಿಂಸೆ ಮುಂತಾದ ಈ ದುಷ್ಟ ಕಾರ್ಯಗಳಿಂದ ದೂರ ಇರಬೇಕು. ಕುಟುಂಬ ಅಂದ್ರೆ ಸಂಸಾರವನ್ನ ಕುಟುಂಬ ಪೋಷಣೆಯ ಗೃಹಸ್ಥ ಧರ್ಮವೇ ಆದರೂ ಅದಕ್ಕಾಗಿ ದುಸ್ಸಂಗ, ದುಷ್ಕಾರ್ಯ ಪ್ರವರ್ತನೆ ಇವುಗಳಿಂದ ಪಾಪ ಕಟ್ಟಿಟ್ಟ ಬುತ್ತಿ. ಪುನಃ ಪುನಃ ಜನ್ಮ ಎತ್ತಿ ಆ ಪಾಪವನ್ನ ತೀರಿಸೋದಕ್ಕೋಸ್ಕರ ದುಃಖ ಅನುಭವ ಆಗ್ತಕ್ಕಂಥ ಮಾಡುವಂತ ಮೂಲ ಬೀಜ ರೂಪವಾಗಿರುವುದು. ಇದನ್ನ ವಿವೇಕವುಳ್ಳ ಈ ಮನುಷ್ಯ ಅಗತ್ಯವಾಗಿ ತಿಳಿದು ಜಾಗೃತರಾಗಿರ್ಬೇಕು. ಪುನರ್ಜನ್ಮ ಅನ್ನುವಂಥದ್ದು ಸಾಮಾನ್ಯ, ನಾವೆಲ್ಲ ತಿಳ್ಕೊಂಡಿರ್ತಕ್ಕಂಥದ್ದು. ಅಜ್ಞಾನಿಗಳು ಏನ್ ತಿಳ್ಕೊಳ್ತಾರೆ, ಹುಟ್ಟದ ಮೇಲೆ ಸಾಯ್ತೀವಿ, ಸತ್ತ ಮೇಲೆ ತಿರುಗಿ ಹುಡ್ತೀವಿ ಅಂತ. ಆದ್ರೆ ಹುಟ್ಟಿದವನು ಸಾಯಬೇಕಾದದ್ದು ಹೇಗೆ ವಿಧಿಯೋ ಸತ್ತವನು ಹುಟ್ಟಬೇಕಾದುದು ಸ್ವಾಭಾವಿಕ ವಿಚಾರವೇ ಅಂತ ಅವನು ಅದನ್ನ ಬಹು ಲಘುವಾಗಿ ತಿಳ್ಕೊಳ್ತಾನೆ. ಆದ್ರೆ ಪುನಃ ಪುನಃ ಜನ್ಮವೆತ್ತುವಾಗ ವಿವಿಧ ಸ್ತ್ರೀ ದೇಹಗಳ ಗರ್ಭದಲ್ಲಿ ಅನುಭವಿಸಬೇಕಾದಂತ ಆ ದುಃಖ ಆ ನರಕಕ್ಕಿಂತಲೂ ಘೋರ ದುಃಖಮಯವಾದದ್ದು. ಈ ಹುಟ್ಟು ಅನ್ನುವಂಥದ್ದು ಎಷ್ಟು ಹಿಂಸೆ ಅಂದ್ರೆ ತಾಯಿಯ ಗರ್ಭದಲ್ಲಿ ಅಷ್ಟೊಂದು ಘೋರವಾದ ಹಿಂಸೆ ಅನುಭವಿಸ್ಬೇಕಾಗತ್ತೆ. ಆ ಮೂಢರಿಗೆ, ಅಜ್ಞಾನಿಗಳಿಗೆ ಇದು ಗೊತ್ತಿಲ್ಲ. ಜನ್ಮ ಜನ್ಮಾಂತರಗಳಲ್ಲಿ ತಾನು ಆಚರಿಸಿದ ಅನೇಕ ದುಷ್ಕರ್ಮಗಳ ಏನೇನು 7 ಜನ್ಮದಲ್ಲೂ ಮಾಡಿರ್ತಕ್ಕಂಥ ಈ ದುಷ್ಕರ್ಮ, ಏನು ಕೆಟ್ಟ ಪಾಪಕರ್ಮ ಇದೆಯಲ್ಲ, ಅದರ ಫಲವಾಗಿ ಅಗಾಧವಾದಂತ ನರಕ ಯಾತನೆಯನ್ನು ಅನುಭವಿಸಿ ಕೊನೆಯಲ್ಲಿ ಆ ದುಷ್ಕರ್ಮ ಶೇಷದಿಂದಲೇ ಜೀವಾತ್ಮನು ಗರ್ಭಾವಾಸ ದುಃಖಕ್ಕೆ ಭಾಗಿಯಾಗ್ತಾನೆ. ಈ ಗರ್ಭಾವಾಸ ದುಃಖ ಅದು ಅಷ್ಟೊಂದು ಭಯಂಕರವಾದದ್ದು. ಈ ಜೀವ ಮೊದಲು ಪುರುಷನ ಆಹಾರದ ಮೂಲಕ ಅವನ ವೀರ್ಯವನ್ನ ಸೇರಿ ಅವನಿಂದ ಸ್ತ್ರೀ ಗರ್ಭವನ್ನ ಸೇರಿ ಅಲ್ಲಿ ಒಂದು ರಾತ್ರಿಯಲ್ಲಿ ಸ್ತ್ರೀ ರಜದಲ್ಲಿ ಮಿಳಿತವಾಗಿ ಆ ಕುಲ ಅನ್ನುವಂತ ಆ ಪಂಚರಾತ್ರಿಯಲ್ಲಿ ಒಂದು ಗುಳ್ಳೆಯ ರೂಪದಲ್ಲಿ ಅದಾದ ದಸರಾತ್ರಿಗಳಲ್ಲಿ
ಮಾಂಸಪಿಂಡವಾಗಿ ಮಾರ್ಪಟ್ಟು ಬೆಳೆಯತೊಡಗುತ್ತೆ. ಮೊದಲನೇ ತಿಂಗಳಲ್ಲಿ ಆ ಮಾಂಸಪಿಂಡದಲ್ಲಿ ತಲೆ, ಎರಡನೇ ತಿಂಗಳಲ್ಲಿ ಕೈಕಾಲು ಅವಯವಗಳು, ಮೂರನೇ ತಿಂಗಳಲ್ಲಿ ಉಗುರು, ಕೂದಲು, ಎಲುಬು ಮುಂತಾದವುಗಳು, ನಾಲ್ಕನೇ ತಿಂಗಳಲ್ಲಿ ಸ್ತ್ರೀ ಪುರುಷ ಲಿಂಗಭೇದ ಸೂಚಕವಾದಂಥ ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು ಮುಂತಾದ ರಂಧ್ರಗಳು ಏರ್ಪಡುತ್ತೆ. ಈ ವೇಳೆಗಾಗಲೇ ಸಪ್ತಧಾತುಗಳು ಉತ್ಪತ್ತಿಯಾಗಿ 5ನೆಯ ತಿಂಗಳಲ್ಲಿ ಹಸಿವು ಬಾಯಾರಿಕೆಗಳು ಆ ಪಿಂಡದಲ್ಲಿರ್ತಕ್ಕಂಥ ಆ ಶರೀರಕ್ಕೆ ಬೇಕಾಗುತ್ತೆ. 6ನೇ ತಿಂಗಳಲ್ಲಿ ಆ ಗರ್ಭವು ಶಿಶು ಹೊಟ್ಟೆಯ ಬಲಭಾಗಕ್ಕೆ ತಿರುಗಿಕೊಂಡಿದ್ದು ಅಲ್ಲಿ ತಾಯಿ ಸೇವಿಸತಕ್ಕಂಥ ಖಾರ, ಹುಳಿ, ಉಪ್ಪು ಮುಂತಾದ ಆಹಾರಾದಿಗಳ ಮೂಲಕ ಆ ಗರ್ಭಕೋಶದಲ್ಲಿರುವ ಇಕ್ಕಟ್ಟಿನ ಮೂಲಕ ಅಸಹ್ಯವಾದ ಹಿಂಸೆಗೆ ಒಳಗಾಗಿ ನರಳುತ್ತಿರುತ್ತೆ. ಈ ಗರ್ಭಗುಳಿಯಲ್ಲೇ ಸ್ವಾಭಾವಿಕವಾಗಿರುವ ಅನೇಕ ಕ್ರಿಮಿಗಳು ಈ ಮೃದು ದೇಹದ ಆ ಶಿಶುವನ್ನು ಕಚ್ಚು ತಿನ್ನುತ್ತೆ. ಆ ಹಿಂಸೆ ಉಂಟಾಗತ್ತೆ. ಆ ಹಿಂಸೆ ಸಹಿಸೋಕೆ ಅಸಾಧ್ಯವಾದಂತ ಹಿಂಸೆ. ಆಗ ಜನ್ಮಾಂತರದಲ್ಲಿ ತಾನು ಮಾಡಿದ ದುಷ್ಕರ್ಮಗಳ ಅರಿವು ಉಂಟಾಗುತ್ತೆ. ಗರ್ಭದಲ್ಲಿರುವಾಗ ಆ ಪಶ್ಚಾತ್ತಾಪದಿಂದ ನಿಟ್ಟುಸಿರು ಬಿಡುತ್ತಾ ಆ ಶಿಶುವು ಕ್ಷಣ ಮಾತ್ರವೂ ಮನಸ್ಸು ಸಮಾಧಾನವಿಲ್ಲದೆ ತತ್ತಳಿ, ಅಂದ್ರೆ ತುಂಬಾ ವಿಚಲಿತವಾಗುತ್ತೆ. 7ನೇ ತಿಂಗಳಿನಲ್ಲಿ ತನಗೆ ಮುಂದೆ ಉಂಟಾಗುವ ಸುಖ ದುಃಖಗಳ ಅರಿವು ಸ್ಮರಣೆಗೆ ಬಂದು ತಾನು ಬುದ್ಧಿಗೆಟ್ಟು ಮಾಡಿದ ಮಹಾ ಅಪರಾಧಗಳನ್ನ ಕ್ಷಮಿಸಿ ಕಾಪಾಡುವಂತ ಜಗದ್ರಕ್ಷಣಕನಾದಂತ ಸ್ವಾಮಿಯನ್ನ ಸ್ತೋತ್ರ ಮಾಡುತ್ತೆ. ಆ ಜೀವನ ಗರ್ಭದ ಆ ಸಂಕೋಚ ಸ್ಥಳದಲ್ಲೇ ಮಲಮೂತ್ರ ಪೂರಿತ ಆ ಕುಳಿಯಲ್ಲಿ 8, 9ನೆಯ ತಿಂಗಳುಗಳನ್ನ ಬಹು ದುಃಖದಿಂದ ಕಳೆದು ಮುಂದೆ ಯೋನಿಮುಖದಿಂದ ಯೋಗ್ಯ ಕಾಲದಲ್ಲಿ ಸೂತಿಕಾವಾಯುವಿನಿಂದ ಆ ಹೊಡೆಯಲ್ಪಟ್ಟು ಭೂಪತನವಾಗಿ ಆ ಆಯಾಸದಿಂದ ಮೂರ್ಛೆ ಹೊಂದಿದಂತೆ ಇರುತ್ತೆ ಮಗು. ಅಮ್ಮ ಈ ಗರ್ಭಾವಾಸ ದುಃಖಾನುಭವದಿಂದ ಪಾರಾಗಬೇಕೆಂಬುದೇ ವಿವೇಕವುಳ್ಳ ಸಕಲ ಪ್ರಾಣಿಗಳ ಮುಖ್ಯ ಉದ್ದೇಶ. ಜನನವಾದ ತರುವಾಯ ಕೇವಲ ಅಜ್ಞಾವಸ್ಥೆಯನ್ನು ಪರಾಧೀನತೆ ಸ್ಥಿತಿಯಲ್ಲಿ ಜೀವಾತ್ಮನು ಶಿಶು ಬಾಲ್ಯಾದಿ ವಯಸ್ಸುಗಳಲ್ಲಿ ಆ ಪಡುವ ಹಿಂಸೆ ಅಂದ್ರೆ ಅದಕ್ಕೇನ್ ತಗೋಬೇಕು, ತಿನ್ಬೇಕು, ಮಾಡ್ಬೇಕು ಏನು ಗೊತ್ತಾಗೋದಿಲ್ಲ. ಆ ಮಾಂಸದ ಮುದ್ದೆ ಈಚೆ ಬಂದ ಶಿಶುವಾಗಿ ಆ ಯಾವ್ದು ಒಂದು ಹುಳ ಕಚ್ಚಿದ್ರು ಅದು ಹೊಡ್ಕೊಳ್ಳೋಕಾಗಲ್ಲ. ತಾಯಿ ಗರ್ಭದಲ್ಲಿ ಒಂದು ಅಧೀನತೆ, ಹೊರಗೆ ಬಂದಾಗ ಇನ್ನೊಂದು ಪರಾಧೀನತೆ. ಈ ರೀತಿ ಬಾಲ್ಯವನ್ನ ಕಳೆದು ಯೌವನ ಪ್ರಾಪ್ತವಾಯಿತು ಅಂದ್ರೆ ಹಿಂದಿನ ಸಕಲ ವಿಚಾರಗಳು ಮರ್ತೋಗುತ್ತೆ. ಮದೋನ್ಮತ್ತನಾಗಿ ವಿಷಯಾಭಿಲಾಷೆಗಳಿಂದ ಸದಾ ಸ್ತ್ರೀ ವಿಷಯಿಕ ಚಿಂತನೆ, ಆ ಆವರಣನೆ ಉಳ್ಳ ಆ ಗ್ರಂಥಿಗಳ ಪಠನೆ, ಅಂದ್ರೆ ತನ್ನಂತೆಯೇ ವಿಷಯಾಭಿಲಾಷಿ ಮನುಷ್ಯರ ಸಂಘದಿಂದ ದುಷ್ಟ ಸ್ತ್ರೀ ಸಂಪರ್ಕ ಇವುಗಳಲ್ಲೇ ಮಗ್ನನಾಗಿ ಸ್ತ್ರೀ ಜನರ ಕ್ರೀಡಾಮೃಗವಾಗಿ ಕಾಲಾಯಪನೆ ಅಂದ್ರೆ ಕಾಲ ಕಳೀತಾನೆ. ಮಾಡಬಾರದ ಆಟಗಳನ್ನು ಆಡ್ಕೊಂಡು ತಾನೇ ಅಂದ್ರೆ ಅಜ್ಞಾನದಿಂದ ಆವೃತರಾಗಿ ಸದಾ ಅರ್ಥಕಾಮಾದಿಗಳ ಲಾಭದಲ್ಲೇ ಆಸಕ್ತರಾಗಿ ತಮ್ಮ ಜೀವಿತಗಳನ್ನು ವ್ಯರ್ಥ ಮಾಡಿಕೊಳ್ಳುವ ಇಂತಹ ಮಾನವರು ಸದ್ಗತಿಯನ್ನು ಕಾಣದೆ ಪುನಃ ಪುನಃ ಜನನ ಮರಣಾದಿ ಚಕ್ರದಲ್ಲಿ ತೊಳಲ್ತಾ ಇರ್ತಾರೆ. ಆದ್ರೆ ಯಾವ ವಿವೇಕಿಯು ಸರ್ವ ಜಗತ್ಪತಿಯು ಸರ್ವಜ್ಞನು ಲೋಕದ ಬಂಧ ಮೋಕ್ಷಗಳಿಗೆ ಕಾರಣನೂ ಆದ ಆ ಸರ್ವ ನಿಯಾಮಕನು ರಮಾ ಬ್ರಹ್ಮಾದಿಗಳಿಗೂ ಅಧಿಪತಿಯು ಸೃಷ್ಟಿ ಸ್ಥಿತಿ ಸಂಹಾರಾದಿಗಳಿಗೆ ಕರ್ತೃವು ಆಗಿರುವ ಅಂತಹ ಪರಮ ಪುರುಷನ ಸಾನ್ನಿಧ್ಯವನ್ನು ಸೇರಬಯಸಿ ಅದನ್ನು ಈಗ ಪಡೆದಿರುವ ಈ ಜನ್ಮದಲ್ಲೇ ಸಾಧಿಸಬೇಕು ಅಂತ ನಿಶ್ಚಯಿಸ್ತಾನೋ ಅವನು ಅದಕ್ಕಾಗಿ ತಕ್ಕಷ್ಟು ಪ್ರಯತ್ನ ಪಡಬೇಕು.
ಅಹಂಕಾರ ಮಮಕಾರಗಳನ್ನ ತ್ಯಜಿಸಿ ಇಂದ್ರಿಯಗಳನ್ನ ಮನಸ್ಸನ್ನ ತನ್ನ ಸ್ವಾಧೀನದಲ್ಲಿಟ್ಟುಕೊಂಡು ತಾನು ಮಾಡುವ ಸಕಲ ಕರ್ಮಗಳನ್ನು ಭಗವದರ್ಪಣಾ ಬುದ್ಧಿಯಿಂದ ಮಾಡುತ್ತಾ ಬದುಕಬೇಕು. ಪ್ರಾಜ್ಞಾ ಅಂದ್ರೆ ಯಾರು ಹೆಚ್ಚು ತಿಳುವಳಿಕೆ ಉಳ್ಳ ಜ್ಞಾನಿಗಳು ಮಾತ್ರ ಈ ರೀತಿ ಯೋಚನೆ ಮಾಡಿ ಸಮಸ್ತ ಭೂತಗಳ ಹೃದಯ ಕಮಲದಲ್ಲಿ ನೆಲೆಗೊಂಡಿರುವ ಆ ಪುಣ್ಯಮೂರ್ತಿಯಾದ ಭಗವಂತನಲ್ಲಿ ದೃಢ ಭಕ್ತಿಯನ್ನಿಟ್ಟು ಪೂರ್ಣ ಮನಸ್ಸಿನಿಂದ ಆತನನ್ನು ಮೊರೆ ಹೊಕ್ಕು ಸದ್ಗತಿಯನ್ನು ಹೊಂದು. ಅಂದ್ರೆ ನಮ್ಮೆಲ್ಲರ ಗುರಿ ಈ ರೀತಿ ಈ ಕಷ್ಟ ಸುಖದ ಅನುಭವವನ್ನ ಪಡೆದು ಯಾವುದು ಸನ್ಮಾರ್ಗ ಅನ್ನುವಂತ ತಿಳುವಳಿಕೆಯನ್ನ ಪಡೆದು ನಿತ್ಯ ನಿರಂತರ ಸರ್ವವ್ಯಾಪಕನಾಗಿರ್ತಕ್ಕಂಥ ಮೋಕ್ಷದಾಯಕನಾಗಿರ್ತಕ್ಕಂಥ ಆ ಭಗವಂತನ ಸ್ಮರಣೆ ಮಾಡಿ ಮೋಕ್ಷ ಹೊಂದಲು ಅನೇಕ ಮಾರ್ಗಗಳಿರ್ಬಹುದು. ಆದ್ರೆ ಎಷ್ಟೋ ದಾರಿ ಇರ್ಬೋದು, ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ, ಈ ರೀತಿಯಲ್ಲಿ. ಆದ್ರೆ ಅನನ್ಯ ಭಕ್ತಿಗಿಂತಲೂ ಸುಲಭವಾದ ಮಾರ್ಗ ಬೇರೊಂದಿಲ್ಲ. ಎಲ್ಲ ಮಾರ್ಗಗಳಿಗಿಂತ ಭಕ್ತಿ ಮಾರ್ಗ ಇದೆಯಲ್ಲ, ಅದ್ರ ಬಿಟ್ರೆ ಇನ್ನೊಂದು ಮಾರ್ಗ ಇಲ್ಲ. ಈ ದೇಹ ಆತ್ಮ ಅಭಿಮಾನವಿರುವವರಿಗೆ ಸಂಸಾರ ಬಂಧನವು ಬಿಡುಗಡೆಯಾಗಲಾರದು. ಈ ದೇಹ ಬೇರೆ ಆತ್ಮ ಬೇರೆ ಎನ್ನುವಂತ ತಿಳುವಳಿಕೆ ಬರೋ ತನಕ ಯಾರಿಗೆ ಈ ಅಭಿಮಾನ ಇದೆಯೋ ಅವ್ರಿಗೆ ಈ ಶರೀರದಿಂದ ನಾವು ಮುಕ್ತಿಯನ್ನು ಪಡೆಯೋಕ್ಕಾಗೋದಿಲ್ಲ. ಆದ್ರಿಂದ ಅದನ್ನು ಮೊದಲು ನಾವು ನೀಗಿ ನಾನು ಈ ವಿಚಾರವನ್ನ ಈಗೇನು ನಾವು ಈಗ ತಿಳಿದಂತ ವಿಚಾರವನ್ನ ಅಂತರಾತ್ಮದಲ್ಲಿ ಚೆನ್ನಾಗಿ ಶ್ರವಣ ಮಾಡಿ ಅದನ್ನ ಜ್ಞಾನ ದೃಷ್ಟಿಯಿಂದ ಮನನ ಮಾಡಿ ಆ ಭಕ್ತಿ ಮಾರ್ಗದಲ್ಲಿ ನಿಶ್ಚಲ ಮನಸ್ಸುಳ್ಳವರಾಗಿ ಸದ್ಗತಿಯನ್ನ ಪಡ್ಕೊಳ್ಳೋದೇ ಮುಖ್ಯ ಧ್ಯೇಯ. ಈ ರೀತಿಯಲ್ಲಿ ನಾವು ಸನ್ಮಾರ್ಗದ ಗತಿಯನ್ನ ಕಾಣಬೇಕಾಗಿದೆ. ಹಾಗೆ ಈ 15ನೇ ಅಧ್ಯಾಯದಲ್ಲಿ ಹೇಳ್ತಕ್ಕಂಥ ಮಾತನ್ನು ಕೂಡ ಸ್ವಲ್ಪ ಮನಸ್ಸಿಟ್ಟು ಕೇಳೋಣ. ಇದನ್ನು ಸಂಪೂರ್ಣವಾಗಿ 15ನೇ ಅಧ್ಯಾಯವನ್ನ ನಾಳೆ ನೋಡೋಣ. ಆದ್ರೂ ಕೂಡ ಇವತ್ತಿನ ಈ ವಿಚಾರದಲ್ಲಿ ಈ ಮುಕ್ತಿ ಅಂದ್ರೆ ಏನು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ. ಮುಮುಕ್ಷುಗಳು ಆಚರಿಸಬೇಕಾದ್ದೇನು ಎಂಬುದನ್ನ ತಿಳಿಸ್ಬೇಕು. ಈ ಪ್ರಪಂಚದಲ್ಲಿರುವ ವಸ್ತುಗಳು, ಕುಟುಂಬ, ಧನ, ಕನಕ ಇವೆಲ್ಲವೂ ನನ್ನದು ಅನ್ನುವಂತದ್ದೇ ಬಂಧನ. ಇವ್ಯಾವು ನನ್ನದಲ್ಲ ಎಂಬುದೇ ಮುಕ್ತಿ. ನೋಡಿ ಎಷ್ಟು ಸರಳವಾಗಿ ಒಂದೇ ಮಾತಿನಲ್ಲಿ ಹೇಳ್ತಾನೆ. ಈ ಪ್ರಪಂಚದಲ್ಲಿರುವ ವಸ್ತುಗಳು, ಈ ಕುಟುಂಬ, ಈ ಸಂಸಾರ, ಈ ಧನ ಕನಕ ಇವೆಲ್ಲ ನನ್ನದು ಅನ್ನುವಂಥದ್ದೇ ಬಂಧನ. ಇದ್ಯಾವುದು ನನ್ನದಲ್ಲ ಅನ್ನುವಂಥದ್ದೇ ಮುಕ್ತಿ. ಇಂತಹ ಮುಕ್ತಿ ಮೋಕ್ಷವನ್ನು ಪಡೆಯಲು ಯಾರಿಗೆ ಆಸಕ್ತಿ ಇದೆಯೋ ಅವರು ಮುಮುಕ್ಷುಗಳಾಗ್ತಾರೆ. ಈ ಬಂಧನವನ್ನುಂಟು ಮಾಡದಿರುವ ಕ್ರಿಯೆಯೇ ನಿಜವಾದ ಅರ್ಥದಲ್ಲಿ ಕರ್ಮ ಯಾವುದು ಮುಕ್ತಿಯನ್ನು ತಂದುಕೊಡುವುದೋ ಅದು ನಿಜವಾದ ವಿದ್ಯೆ. ಸಂಸಾರ ಬಂಧನ, ಜಿಹ್ವಾ ಚಾಪಲ್ಯ, ಇಂದ್ರಿಯ ಚಾಪಲ್ಯ, ಈ ನಾಲಿಗೆಯ ಚಪಲ, ಇಂದ್ರಿಯಗಳ ಚಪಲ, ನಾನು ನನ್ನದು ಎಂಬ ಮಮಕಾರ, ಇವುಗಳೆಲ್ಲ ಇರುವವರಿಗೆ ತತ್ವದ ಪ್ರಸಂಗವೇ ಬರೋದಿಲ್ಲ. ಆದ್ರೆ ತತ್ವಗಳು ಅರ್ಥವಾಗುವುದು, ತತ್ವಗಳನ್ನು ಅರ್ಥೈಸಲು ಆ ಗುರು ಕರುಣೆ, ಮಾನಸಿಕ ಸ್ಥೈರ್ಯ ಇವು ನಮಗ್ ಬೇಕು. ದೇಹದ ಮೇಲೆ ಅಭಿಮಾನ ವ್ಯಾಮೋಹ ಇರುವವರಿಗೆ ತತ್ವಾರ್ಥ ಜ್ಞಾನಕ್ಕೆ ಅವಕಾಶವೇ ಇರೋದಿಲ್ಲ. ತತ್ವಜ್ಞಾನ ಸಿದ್ಧಿಸುವುದು ತಪಸ್ಸು, ವ್ರತ, ತೀರ್ಥ, ಹೋಮ, ಪೂಜೆ, ಜಪಾದಿಗಳಿಂದ ನಾವು ಅನ್ಕೊಂಡಿದ್ದೀವಿ. ಯಾರು ಗುರುಗಳ ಅಂದ್ರೆ ಗುರುಗಳಲ್ಲಿ ಗುರುಚರಣದಲ್ಲಿ ತಲೆ ಇಟ್ಟು ಗುರುವಿನ ಆಶೀರ್ವಾದವನ್ನು ಪಡೆದು
ಜ್ಞಾನ ಮಾರ್ಗವನ್ನು ತಿಳಿದು ಪರತತ್ವವನ್ನು ಆತ್ಮತತ್ವವನ್ನು ಅರಿಯಬೇಕು. ಆಗಲೇ ಸಂಸಾರಾದಿ ಬಂಧನದಿಂದ ಬಿಡುಗಡೆ ಸಿಗುತ್ತೆ. ಮುಮುಕ್ಷುಗಳು ಅಂದರೆ ಮೋಕ್ಷಾಕಾಂಕ್ಷಿಗಳು ಮೊದಲು ವ್ಯಾಮೋಹವನ್ನು ಬಿಡಬೇಕು. ನಾನು ನನ್ನದು ಎಂಬ ಮಮಕಾರವನ್ನು ಬಿಡಬೇಕು. ಬಂಧು ಬಾಂಧವರಲ್ಲಿ ಮಮತೆಯನ್ನ ತೊಡೆದು ಹಾಕಬೇಕು. ಗೃಹವನ್ನ ಬಿಟ್ಟು ಬಂದು ಪವಿತ್ರ ತೀರ್ಥ ಕ್ಷೇತ್ರದಲ್ಲಿ ಸ್ನಾನ ಮಾಡಿ ಏಕಾಂತವಾದ ಸ್ಥಳದಲ್ಲಿ ಆಸೀನರಾಗಿ ಓಂಕಾರವನ್ನು ಜಪಿಸಬೇಕು. ಈ ಓಂ ಎನ್ನುವುದು ಇದು ನಾವು ಕೇಳಿದೀವಿ ಆಗ್ಲೇ ಉಪನಿಷತ್ತಲ್ಲಿ, ಓಂಕಾರವೇ ಮುಕ್ತಿ ಪ್ರಧಾನವಾದದ್ದು. ಈ ಓಂಕಾರದ ಮುಖಾಂತರ ಯಾರು ಈ ದೇಹವನ್ನು ತ್ಯಾಗ ಮಾಡ್ತಾರೋ ಅವರಿಗೆ ಈ ಹುಟ್ಟು ಸಾವುಗಳಿಲ್ಲ. ಮನುಷ್ಯ ಓಂ ಎಂಬ ಏಕಕ್ಷರ ಬ್ರಹ್ಮವನ್ನು ಉಚ್ಚಾರ ಮಾಡುತ್ತಾ ಮನಸ್ಸನ್ನು ನಿರೋಧಿಸಿ ನನ್ನನ್ನು ಚಿಂತಿಸುತ್ತಾ ಭಗವಂತನನ್ನು ಚಿಂತಿಸುತ್ತಾ ಈ ದೇಹವನ್ನು ತ್ಯಾಗ ಮಾಡಬೇಕು. ಆಗ ಅವನು ಜ್ಞಾನ ವೈರಾಗ್ಯವನ್ನು ಬಿಟ್ಟವನಾಗಿ ಪರಮಗತಿಯನ್ನು ಹೊಂದಿ ವಿಷ್ಣು ಪದವಿಯನ್ನು ಸೇರ್ತಾನೆ. ಆದರೆ ಕಾಮದಾಸೆ ಉಳ್ಳವರು, ಬೇಕು ಬೇಕು ಅನ್ನುವಂತ ಕಾಮನೆ ಉಳ್ಳಂತ ಅವರು, ಕೆಲವರು ರಾಗದ್ವೇಷಗಳಿಗೆ ಬಲಿಯಾದವರು ಯಮ ಮಾರ್ಗವನ್ನು ಕ್ರಮಿಸಬೇಕಾಗತ್ತೆ. ಯಮ ಮಾರ್ಗ ಎಷ್ಟು ಭಯಂಕರವಾದ ಯಮ ಮಾರ್ಗ ಇದೆ ಅದನ್ನ ನಾವು ನೋಡಿದ್ದೀವಿ. ಮೋಕ್ಷ ಹೊಂದಲು ಬಯಸುವವರು ರಾಗದ್ವೇಷಗಳೆಂಬ ಮಮತೆಯನ್ನು ತ್ಯಜಿಸಿ ಲೋಭ ಮೋಹಗಳಿಂದ ದೂರ ಆಗಬೇಕು. ಇಂಥವರು ಒಳ್ಳೆಯ ಯಾತ್ರಾ ಸ್ಥಳಗಳಲ್ಲಿ ಹೋಗಿ ಅಯೋಧ್ಯ, ಮಥುರಾ, ಕಂಚಿ, ಮಾಯಾ, ಆವಂತಿಕ, ಕಾಶಿ, ಈ ದ್ವಾರಾವತಿ, ಈ 7 ಪಟ್ಟಣಗಳು ಪವಿತ್ರ ಸ್ಥಾನಗಳಾಗಿದೆ, ಮೋಕ್ಷವನ್ನು ಕೊಡುವಂತವಾಗಿವೆ. ಅದಕ್ಕೆ ಕಾಶಿನಲ್ಲಿ ಪ್ರಾಣ ತ್ಯಾಗ ಮಾಡಿದ್ರೆ ಮೋಕ್ಷ ಪ್ರಾಪ್ತಿ ಎನ್ನುವಂತ ಪ್ರಚಲಿತವಾದ ಮಾತು ನಾವೆಲ್ಲ ಕೇಳಿದ್ವಿ. ಈ ಸ್ಥಳಗಳನ್ನ ಜೀವನದಲ್ಲಿ ಒಮ್ಮೆಯಾದರೂ ಸಂದರ್ಶಿಸಿ ಪಾವನರಾಗಿ ಮುಕ್ತಿಯನ್ನ ಹೊಂದಬಹುದು ಅನ್ನುವಂತ ಶ್ರೇಷ್ಠವಾದ ಜ್ಞಾನವನ್ನು ಪಡೆದು ಈ ಮನುಷ್ಯ ಜನ್ಮವನ್ನ ಸಾರ್ಥಕ ಪಡಿಸ್ಕೊಳ್ತಕ್ಕಂಥ ಈ ಮಹಾವಿಷ್ಣು ಹೇಳಿರ್ತಕ್ಕಂಥ ಈ ಗರುಡ ಪುರಾಣದಲ್ಲಿ ಆ ಜ್ಞಾನವನ್ನ ಪಡೆದು ನಮ್ಮ ಜೀವನವನ್ನ ಸಾರ್ಥಕ ಪಡಿಸ್ಕೊಳ್ಳೋಣ ಅಂತ ಹೇಳಿ ಇವತ್ತಿನ ಈ ವಿಚಾರವನ್ನ ಇಲ್ಲಿಗೆ ಇವತ್ತು ಮುಕ್ತಾಯ ಮಾಡೋಣ. ಹಾಗೆ ಮತ್ತೊಂದು ಸಾರಿ ತಮ್ಮೆಲ್ಲರಿಗೂ ಕೂಡ ಇನ್ನೊಂದು ವಿಶೇಷವಾದ ವಿಚಾರ, ನಾನು ಮೊದಲೇ ಆಗ್ಲೇ ತಿಳಿಸಿರೋ ಪ್ರಕಾರ ರಕ್ಷಾಬಂಧನ. ರಕ್ಷಾಬಂಧನ ಅಂದ್ರೆ ತನ್ನ ಸೋದರನ ಶ್ರೇಯಸ್ಸು, ಆತನ ಬಾಳು ಸದಾ ಶಾಂತಿ ನೆಮ್ಮದಿಯಿಂದ ಕೂಡಿರ್ಲಿ ಅಂತ ಹರ್ಸೋದಿದೆಯಲ್ಲ, ಆ ಹರ್ಸುವಾಗ ಆ ರಾಖಿ ಕಟ್ಟುವ ಮೂಲಕ ಅಭಯನ್ನು ಅಂದ್ರೆ ಆಶೀರ್ವಾದವನ್ನು ಪಡೆಯತಕ್ಕಂಥ ಆಚರಣೆ ನಮ್ಮ ಭಾರತೀಯ ಸಂಸ್ಕೃತಿ. ಇದರ ಕತೆ ಇದು ಯಾವಾಗಿಂದ ಈ ರಕ್ಷಾಬಂಧನ ಅನ್ನುವಂಥದ್ದು, ಆ ಒಂದು ದಾರ ಕಟ್ಟಿಬಿಟ್ರೆ ರಕ್ಷೆ ಆಗೋಗುತ್ತಾ ಅಂತಲ್ಲ, ಆ ಭಾವನೆಯನ್ನ ನಮ್ಮಲ್ಲಿ ಆ ರಕ್ಷಾಬಂಧನಕ್ಕೆ ರಕ್ಷಣೆಯ ಗಂಟು ಅನ್ನುವಂತ ಅರ್ಥನೂ ಕೂಡ ಇದೆ. ಶಾಸ್ತ್ರಬದ್ಧವಾಗಿ ಆಚರಿಸುವ ಈ ರಾಖಿಯು ಯಾವುದೇ ರೀತಿಯ ಸುಖದತ್ತ, ಭೋಗ ಜೀವನದತ್ತ, ಈಗ ಇದುವರೆಗೆ ನಾವು ಈ ಗರುಡ ಪುರಾಣದ ವಿಚಾರವನ್ನು ಹೇಳಿದ್ವಲ್ಲ, ಸುಖ ಲೋಭಗಳಲ್ಲೇ, ಈ ಭೋಗ ವಸ್ತುಗಳಲ್ಲೇ ಆಕರ್ಷಣೆಯನ್ನ ಕಡಿಮೆ ಮಾಡಿ ಒಂದು ಬಂಧನ, ಆಗ ಅದು ಆ ಹಬ್ಬಕ್ಕೆ ಒಂದು ಮಹತ್ವ ಬರುತ್ತೆ ಅಂತ ವಿಶೇಷವಾದ ಆ ರಕ್ಷಾಬಂಧನದ ಇವತ್ತು ಶ್ರಾವಣ ಮಾಸದ ಹುಣ್ಣಿಮೆಯ ಇವತ್ತು ವಿಶೇಷ. ಹಾಗೆ ಉಪಕರ್ಮ ಇವತ್ತೇನು ಆ ಶನಿವಾರವನ್ನ ಬದಲಾಯಿಸ್ಕೊಳ್ತಕ್ಕಂಥ ಒಂದು ಹಬ್ಬನೂ ಕೂಡ ಇವತ್ತು ಉಪಕರ್ಮ. ನೂಲು ಹುಣ್ಣಿಮೆ ಅಂತ ಕೆಲವರು ಈ ಹುಣ್ಣಿಮೆ, ಈ ಶ್ರಾವಣ ಮಾಸ ಅಂದ್ರೆ ವಿಶೇಷ. ಈ ಶ್ರಾವಣ ಮಾಸದಲ್ಲಿ ಪ್ರತಿ ದಿನ ಒಂದೊಂದು ಹಬ್ಬಗಳು, ಈ ಶ್ರಾವಣ ಮಾಸದಲ್ಲಿ ಪ್ರತಿ ದಿನ ಒಂದೊಂದು ಹಬ್ಬಗಳು. ಈ ಹಬ್ಬ ಅಂದ್ರೆ ನಮ್ಮ ಮನಸ್ಸನ್ನ ಶುದ್ಧವಾಗಿಟ್ಕೊಂಡು ಸಂತೋಷವಾಗಿಟ್ಕೊಂಡು ಆಚರಿಸ್ತಕ್ಕಂಥ
ಈ ಹಬ್ಬದ ಸಾಲು ಈ ಶ್ರಾವಣ ಮಾಸದಲ್ಲಿ ಬರುತ್ತೆ. ಅಂತಹದ್ದು ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬ, ಇವತ್ತು ರಕ್ಷಾಬಂಧನ, ಇನ್ನು 27ನೇ ತಾರೀಕು 28 ಮುಂದಿನ ಭಾನುವಾರ ಕೃಷ್ಣಾಷ್ಟಮಿ, ಶ್ರೀಕೃಷ್ಣ ಜನ್ಮಾಷ್ಟಮಿ. ಈ ರೀತಿ ಈ ಸಂತೋಷವಾಗಿ ನಾವು ಜೀವನವನ್ನ ಸಾಗಿಸ್ಲಿಕ್ಕೆ ಭಗವಂತ ಕೊಟ್ಟಿರ್ತಕ್ಕಂಥ ಈ ಹಬ್ಬಗಳ ಮಹತ್ವವನ್ನು ತಿಳಿದು ಅದರಂತೆ ನಾವು ನಡೆಯೋಣ ಅಂತ ಹೇಳಿ ಇವತ್ತಿನ ಈ ವಿಚಾರವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಹರೇ ಶ್ರೀನಿವಾಸ. ಕಾಯೇನ ವಾಚಾ ಮನಸೇಂದ್ರಿಯೈವ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯತ್ತತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀ ಮಹೀಷಾ. ಗೋ ಬ್ರಾಹ್ಮಣೇಭ್ಯಂ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರೇ ಶ್ರೀನಿವಾಸ.